ಕೇವಲ ಪೋಸ್ಟರ್ಗಳಿಂದಲೇ ಮಾಡ್ತಾರೆ ಅವಾಂತರ. ಕಿಡಿಗೇಡಿಗಳ ಈ ಮನಸ್ಥಿತಿಗೆ ಏನು ಕಾರಣ? ಎಲೆಕ್ಷನ್ ಟೈಮಲ್ಲೇ ಯಾಕೆ ಇಂತಹ ಟ್ರೋಲ್ಗಳು? ಇದೇ ಹೊತ್ತಿನ ವಿಶೇಷ ಫೇಸ್ಬುಕ್ ರಗಳೆ. ನಾನು ಲೋಕೇಶ್ ಹಾಲಹಳ್ಳಿ. ನಾವೀಗ ನೋಡ್ತಾ ಇದ್ದೇವೆ ಸಾಮಾಜಿಕ ಜಾಲತಾಣಗಳನ್ನ ಯಾವ ರೀತಿಯಾಗಿ ಬಳಕೆಯನ್ನ ಮಾಡ್ತಾ ಇದ್ದಾರೆ ಇತ್ತೀಚಿನ ಜನಪ್ರತಿನಿಧಿಗಳು ಹಾಗೂ ಇಲ್ಲಿನ ನಮ್ಮ ಸಾರ್ವಜನಿಕ ವಲಯದಲ್ಲಿ ಯಾವ ರೀತಿ ನಾವು ಸಾಮಾಜಿಕ ಜಾಲತಾಣಗಳನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ ಹಾಗೂ ಅವುಗಳನ್ನ ಯಾವ ರೀತಿ ಕೂಡ ದುರ್ಬಳಕೆಗಳನ್ನ ಕೂಡ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಇವತ್ತು ನಾವು ಒಂದು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಯಾಕೆ ಈ ರೀತಿ ಜನಪ್ರತಿನಿಧಿಗಳು ಟ್ರೋಲ್ ಮಾಡುವ ಮುಖಾಂತರ ಆಗಿರ್ಬೋದು, ಮೆಮ್ಗಳನ್ನ ಹಾಕುವ ಮುಖಾಂತರ ಆಗಿರ್ಬೋದು, ಯಾರದ್ದೋ ವ್ಯಕ್ತಿಗಳ ಬಗ್ಗೆ ಯಾವುದೋ ವಿಷಯಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಮೇಲೆ ಅಪಮಾನ ಮಾಡುವಂತದ್ದಾಗಿರಬಹುದು, ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವಂತದ್ದಾಗಿರ್ಬೋದು, ಈ ರೀತಿಯಾದ ಒಂದು ಸ್ಪಷ್ಟೀಕರಣವಿಲ್ಲದಂತಹ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಇದನ್ನ ನಾವು ತಡೆಯುವಲ್ಲಿ ನಾವು ಸಫಲರಾಗಬಹುದು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಈ ಕುರಿತಾಗಿ ಮಾತನಾಡಲಿಕ್ಕೆ ನನ್ನ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ ದಕ್ಷಿಣ ಕನ್ನಡ ಬಿಜೆಪಿ ಜಿಲ್ಲಾ ವಕ್ತಾರರಾದಂತಹ ಶ್ರೀ ಜಿತೇಂದ್ರ ಎಸ್ ಕೋಟಾರಿ ಅವರು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಸಾಮಾಜಿಕ ಜಾಲತಾಣಗಳ ಬಗ್ಗೆ. ಸಾಮಾಜಿಕ ಜಾಲತಾಣಗಳು ರಾಜಕೀಯ ಕ್ಷೇತ್ರದಲ್ಲಿ ದುರ್ಬಳಕೆ ಆಗ್ತಾ ಇದೆಯಾ? ಖಂಡಿತವಾಗಿಯೂ. ಇವತ್ತು ಏನು 2014 ಲೋಕಸಭೆಯ ಚುನಾವಣೆಯ ನಂತರ, ಅಂದರೆ ಆ ಚುನಾವಣೆಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ಸೋಷಿಯಲ್ ಮೀಡಿಯಾ ಹವಾ ಏನಿದೆ, ಇವತ್ತು 4 ವರ್ಷಗಳ ನಂತರ ಇನ್ನೂ ಹೆಚ್ಚಿನ ಒಂದು ವೇಗವನ್ನು ಪಡೆದಿದೆ. ಈ ಒಂದು ವೇಗವನ್ನು ಪಡೆದಂಥ ಸಂದರ್ಭದಲ್ಲಿ ಇದನ್ನು ದುರ್ಬಳಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಈ ಒಂದು ಕ್ಷೇತ್ರದಲ್ಲಿ ನಡೀತಾ ಇರುವಂಥದ್ದು ಸಾಮಾನ್ಯ. ಇವತ್ತು ಮಂಗಳೂರು ಸಂಸದರು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ರ ಬಗ್ಗೆ ಒಂದು ಅಪಪ್ರಚಾರವನ್ನು ಮಾಡ್ತಕ್ಕಂಥ ಒಂದು ಗ್ರೂಪ್ ಹುಟ್ಟಿಕೊಂಡಿದೆ. ಅದು ನಳಿನ್ ಹಟಾವೋ ದಕ್ಷಿಣ ಕನ್ನಡ ಬಚಾವೋ ಸಮಥಿಂಗ್, ಕರಾವಳಿ ಬಚಾವೋ ಅಂತ. ನಾನು ಈ ಬಗ್ಗೆ ನೇರವಾಗಿ ಮಾತಾಡಬೇಕಾದ್ರೆ, ಈ ಒಂದು ಗ್ರೂಪನ್ನು ಸೃಷ್ಟಿ ಮಾಡಿ ನಮ್ಮ ಸಂಸದರ ವಿರುದ್ಧ ಮಾತಾಡ್ತಕ್ಕಂತಹ ಯಾರು ಕಿಡಿಗೇಡಿಗಳಿದ್ದಾರೆ ಅವರ ಬಗ್ಗೆ ಮಾತಾಡುವುದಕ್ಕಿಂತ ನೇರವಾಗಿ ಸಾರ್ವಜನಿಕರಲ್ಲಿ, ನಮ್ಮ ಮತದಾರರುಗಳಲ್ಲಿ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರುಗಳಲ್ಲಿ, ನಮ್ಮ ಪಕ್ಷದ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ನೀವು ಇದರ ಬಗ್ಗೆ ಕುಲಂಕುಷವಾಗಿ ಒಂದು ಏನು ವಿಮರ್ಶೆಯನ್ನು ಮಾಡಿ ಇದರ ಬಗ್ಗೆ ಒಂದು ಉತ್ತರವನ್ನು ಕೊಡಿ ಅಂತೇಳಿ ಜನರಿಗೆ ಬಿಡೋದು. ಹಾಗಾದರೆ ಜನರಿಗೆ ಇದರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಬೇಕು. ಅದನ್ನು ನಾನು ಇವತ್ತು ಸ್ಪಂದನ ಮಾಧ್ಯಮದ ಮುಖಾಂತರ, ಟಿ ವಿಯ ಮುಖಾಂತರ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ವಿಶೇಷವಾಗಿ ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಸಂಸದರ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಒಂದು ಈ ಅಪಪ್ರಚಾರದಲ್ಲಿ ಇದರ ಹಿಂದೆ ಇರತಕ್ಕಂಥ ಷಡ್ಯಂತ್ರಗಳಿಗೇನು, ಒಂದು ನೇರವಾಗಿ ರಾಜಕೀಯವಾಗಿ ನಾವು ಮಾತಾಡಬೇಕಾದ್ರೆ, ನಮ್ಮ ವಿರೋಧ ಪಕ್ಷ ಕಾಂಗ್ರೆಸ್ ಇವತ್ತು ಜಿಲ್ಲೆಯಲ್ಲಿ 7 ಶಾಸಕತ್ವವನ್ನು ಕಳೆದುಕೊಂಡು ಅತಂತ್ರ ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿದೆ. ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಇದೆಲ್ಲ ರೀತಿಯಾದಂಥ ಕೀಳುಮಟ್ಟದ ರಾಜಕೀಯವನ್ನು ಮಾಡ್ತಾ ಇದೆ. ಆದರೆ ನಳಿನ್ ಕುಮಾರ್ ಕಟೀಲ್ರವರು ಕಳೆದ 9 ವರ್ಷಗಳಿಂದ ನಮ್ಮ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಜನರಿಗೆ ಇರ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಮಾಡಬೇಕು. ಇವಾಗ ನನಗೆ ಒಂದು ನೇರವಾಗಿ ಹೇಳಬೇಕಾದ್ರೆ, ಖಂಡಿತ ಸರ್ ಹೇಳಿ. ನೋಡಿ, ನಳಿನ್ ಕುಮಾರ್ ಕಟೀಲ್ ಒಬ್ಬರು ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ, ನಿಷ್ಕಳಂಕವಾಗಿರ್ತಕ್ಕಂಥ ಒಬ್ಬರು ಸಂಸದರವರು. ಇವರ ಬಗ್ಗೆ ಅಪಪ್ರಚಾರ ಮಾಡಬೇಕಾದ್ರೆ ಏನಾದರೂ ಒಂದು ಕಾರಣಗಳನ್ನು ನಾವು ಇವತ್ತು ಸಾರ್ವಜನಿಕ ವಲಯದ ಮುಖಾಂತರ, ನಾನು ಭಾರತೀಯ ಜನತಾ ಪಾರ್ಟಿಯ ವಕ್ತಾರನಾಗಿಯೂ ಕೂಡ ಈ ಕಿಡಿಗೇಡಿಗಳಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಏನು ಕಾರಣ? ಬದಲಿಸಿ, ಕರಾವಳಿ ಉಳಿಸಿ ಅಂತ ಹೇಳೋದಕ್ಕೋಸ್ಕರ ನಳಿನ್ ಕುಮಾರ್ ಕಟೀಲ್ ಸಂಸದರಿಂದ ಕರಾವಳಿಗೆ ಆಗಿರ್ತಕ್ಕಂಥ ಏನು ನಷ್ಟ ಇದೆ ಅದನ್ನು ಬೆಳಕಿಗೆ ತರುವಂಥ ಕೆಲಸವನ್ನು ಈ ಕಿಡಿಗೇಡಿಗಳು ಮಾಡಬೇಕೇ ಹೊರತು ಅಪಪ್ರಚಾರ ಮಾಡಬಾರ್ದು. ಅದನ್ನು ನಾನು ನಿಷ್ಕಳಂಕ ಮತ್ತು ಒಬ್ಬರು ನಿರಂತರವಾಗಿ ನಮ್ಮ 7 ಶಾಸಕ ಸ್ಥಾನವನ್ನು ಕಳೆದುಕೊಂಡಂತಹ ನಮ್ಮ ಹಿಂದಿನ ಸಂದರ್ಭದಲ್ಲಿ 5 ವರ್ಷ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್ರು ಇಡೀ ಜಿಲ್ಲೆಯಲ್ಲಿ ಓಡಾಡಿಕೊಂಡು ಪಕ್ಷವನ್ನು ಬಲಪಡಿಸಿ ಇಡೀ ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಪಕ್ಷವನ್ನು ಬಲಪಡಿಸಿದ ಕಾರಣಕ್ಕೋಸ್ಕರ
ಇವತ್ತು 2017ರ ವಿಧಾನಸಭಾ ಚುನಾವಣೆಯಲ್ಲಿ ನಾವು 7 ಶಾಸಕತ್ವವನ್ನು ಗೆಲ್ಲಲಿಕ್ಕೆ ಒಂದು ಅತ್ಯಂತ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಒಬ್ಬ ಸಂಸದ ಅಂತ ಹೇಳುವಂಥದ್ದಕ್ಕೆ ಕೆಲವೊಂದು ಮಾಹಿತಿಗಳು ಸಹಿತವಾಗಿರ್ತಕ್ಕಂಥ ಒಂದು ಮಾಹಿತಿಗಳು ನನ್ನ ಹತ್ರ ಇದೆ. ನಾನು ಒಂದು ನಿಮಿಷ ಅದನ್ನು ಹೇಳ್ತೇನೆ. ಖಂಡಿತ ಸರ್, ಪ್ಲೀಸ್. ನೋಡಿ, ನಮ್ಮ ಸರ್ಕಾರ, ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಅಸ್ತಿತ್ವದಲ್ಲಿ ಬಂದ ನಂತರ ಈ ಜಿಲ್ಲೆಗೆ ನಳಿನ್ ಕುಮಾರ್ ಅವರು ಏನು ಮಾಡಿದರು ಅಂತ ಕೇಳಿದರೆ, ಮೀನುಗಾರರಿಗೆ ನೋಡಿ, ಇಲ್ಲಿ ಸದಾ ನೋಡಿ, ಈಗ ಅಭಿವೃದ್ಧಿ ಯೋಜನೆಯನ್ನು ಹೇಳಬೇಕಾದ್ರೆ ಮಾನವರಹಿತವಾಗಿರ್ತಕ್ಕಂತಹ ರೈಲ್ವೆ ಕ್ರಾಸಿಂಗನ್ನು ತೆರವುಗೊಳಿಸಿದರು ಜಿಲ್ಲೆಯಲ್ಲಿ. ಮೀನುಗಾರರಿಗೆ ನೆರವು, ಮಂಗಳೂರು ನಗರಕ್ಕೆ ಸ್ಮಾರ್ಟ್ ಸಿಟಿ ಯೋಜನೆ, ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ಧನ ನೀಡಿಕೆ, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಭಿವೃದ್ಧಿ, ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನರಿಗೆ ಮುದ್ರಾ ಯೋಜನೆಯ ಸಾಲವನ್ನು ನೀಡಿರುವಂತಹದ್ದು, ಉಜ್ವಲ ಯೋಜನೆಯಡಿ ಅಡುಗೆ ಅನಿಲದ ಸಂಪರ್ಕವನ್ನು ನೀಡಿರುವಂತಹದ್ದು, ಜನ್ಧನ್ ಯೋಜನೆಯಂತಹ ಕಾರ್ಯಕ್ರಮಗಳ ಯಶಸ್ಸಿಗೆ ಕಾರಣವಾಗಿ 2014 ಮತ್ತು 15ನೇ ಸಾಲಿನಲ್ಲಿ ಮತ್ತು 17 ಮತ್ತು 18ನೇ ಸಾಲಿನವರೆಗೆ ಒಟ್ಟು 8,075 ಮಂದಿ ಫಲಾನುಭವಿಗಳಿಗೆ ಪ್ರಧಾನಮಂತ್ರಿ ಆವಾಸ್ ಸ್ಕೀಮ್ ಯೋಜನೆಯಡಿ ಮನೆ ನಿರ್ಮಾಣ ಮಾಡಲಿಕ್ಕೆ 81.66 ಕೋಟಿ ಅನುದಾನ, ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿ 3,88,179 ಖಾತೆಗಳನ್ನು ತೆರೆದು ಒಟ್ಟು 3,11,919 ರೂಪೇ ಕಾರ್ಡ್ಗಳನ್ನು ವಿತರಣೆ ಮಾಡಲಾಗಿದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 9,571 ಮಂದಿಗೆ ಸುಮಾರು 1,381.23 ಕೋಟಿ ರುಗಳ ಸಾಲದ ನೆರವನ್ನು ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ. ಸ್ಮಾರ್ಟ್ ಅಪ್ ಇಂಡಿಯಾದ ಅಡಿಯಲ್ಲಿ 139 ಫಲಾನುಭವಿಗಳಿಗೆ ಸುಮಾರು 27.63 ಕೋಟಿ ರೂಪಾಯಿ ಸಾಲವನ್ನು ನೇರವಾಗಿ ನೀಡಿದ್ದಾರೆ. ಜೀವನ್ ಜ್ಯೋತಿ ಬಿಮಾ ಯೋಜನೆ, ಇದರಲ್ಲಿ 1,33,254 ಖಾತೆಗಳನ್ನು ತೆರೆದು 159 ಮಂದಿಗೆ ಈಗಾಗಲೇ 3.15 ಕೋಟಿ ರುಗಳ ನೆರವನ್ನು ಸಂಸದರು ನೀಡಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಡಿ 3,69,747 ಖಾತೆಗಳನ್ನು ತೆರೆದು ಈಗಾಗಲೇ 66 ಮಂದಿಗೆ 1.28 ಕೋಟಿ ರೂಪಾಯಿಯ ನೆರವು. ಅಟಲ್ ಪಿಂಚಣಿ ಯೋಜನೆಯಡಿಯಲ್ಲಿ 15,667 ಖಾತೆಗಳನ್ನು ತೆರೆದು ಸುಕನ್ಯಾ ಸಮೃದ್ಧಿ ಯೋಜನೆಯಡಿ 74,144 ಖಾತೆಗಳನ್ನು ತೆರೆಯಲಾಗಿದೆ. ಅಟಲ್ ಪಿಂಚಣಿ ಯೋಜನೆಯ 871 ಖಾತೆಗಳು, ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮದಡಿ 661 ಮಂದಿಗೆ 28.2 ಕೋಟಿ ರುಗಳನ್ನು ಈಗಾಗಲೇ ಸಹಾಯಧನದ ಮುಖಾಂತರ ಬಿಡುಗಡೆ ಮಾಡಲಾಗಿದೆ. ಉಜ್ವಲ ಯೋಜನೆಯಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈವರೆಗೆ 12,792 ಮಂದಿಗೆ ಅಡುಗೆ ಅನಿಲ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ 232 ಗ್ರಾಮ ಪಂಚಾಯತಿಗಳಿಗೆ ಆಪ್ಟಿಕ್ ಫೈಬರ್ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ಇದೆಲ್ಲವೂ ಸಂಸದರ ನಿಧಿಯ ಮುಖಾಂತರ, ಅವರ ಮುಖಾಂತರ ಕೇಂದ್ರ ಸರ್ಕಾರದಿಂದ ಜಿಲ್ಲೆಗೆ, ಕೇವಲ ನಮ್ಮ ಜಿಲ್ಲೆಗೆ ಸಿಕ್ಕಿರ್ತಕ್ಕಂಥದ್ದು. ನೋಡಿ, ಕೇಂದ್ರ ಮಾನವ ಸಂಪನ್ಮೂಲ ಇಲಾಖೆಯಡಿ ರಾಷ್ಟ್ರೀಯ ಉಚ್ಚತಮ ಶಿಕ್ಷಾ ಅಭಿಯಾನದಡಿ ದಕ್ಷಿಣ ಕನ್ನಡ ಜಿಲ್ಲೆಯ 7 ಕಾಲೇಜುಗಳಿಗೆ 14 ಕೋಟಿ, ಮಂಗಳೂರು ವಿವಿಗೆ 20 ಕೋಟಿ ಅನುದಾನ ಬಿಡುಗಡೆಯಾಗಿದೆ. ಕೇಂದ್ರ ಸರ್ಕಾರ ಲೀನ ಸಂಸ್ಥೆಗಳ ಆಗಿರ್ತಕ್ಕಂಥ MRPL ಅಥವಾ ಬೇರೆ ಬೇರೆ ಕಂಪನಿಗಳ ಮುಖಾಂತರ CSR ಫಂಡಿನಿಂದ ಜಿಲ್ಲೆಗೆ 25 ಕೋಟಿ ರುಗಳಿಗಿಂತ ಅಧಿಕ ಅನುದಾನವನ್ನು ಲಭಿಸಲಿಕ್ಕೆ ಈಗಾಗಲೇ ಮಾನ್ಯ ಸಂಸದರು ಸಹಾಯ ಮಾಡಿದ್ದಾರೆ, ಅದು ಬಿಡುಗಡೆ ಆಗಿದೆ. ರೈಲ್ವೆ ಇಲಾಖೆಯಿಂದ ಮೇಲ್ಸೇತುವೆಗೆ, ಕೆಳ ಸೇತುವೆ ಮತ್ತು ರೈಲ್ವೆ ನಿಲ್ದಾಣದ ಅಭಿವೃದ್ಧಿ ಸೇರಿದಂತೆ 1,243 ಕೋಟಿ ರು ಅನುದಾನ ಬಿಡುಗಡೆ ಆಗಿದೆ ರೈಲ್ವೆಗೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಕಾರದಡಿ 7,646 ಕೋಟಿ ರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿಗೆ 346 ಕೋಟಿ ರು, ಆರೋಗ್ಯ ಕ್ಷೇತ್ರಕ್ಕೆ 22 ಕೋಟಿ, ಶಿಕ್ಷಣ ಇಲಾಖೆಯ ಮೂಲಕ ಸರ್ವ ಶಿಕ್ಷಾ ಅಭಿಯಾನ ಇದಕ್ಕೆ 6.28 ಕೋಟಿ ರು, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ 29 ಕೋಟಿ ರು, ಅಕ್ಷರ ದಾಸೋಹದ ಮುಖಾಂತರ 92.43 ಕೋಟಿ ರು, ಉನ್ನತ ಶಿಕ್ಷಣಕ್ಕೆ 34 ಕೋಟಿ, ನವಮಂಗಳೂರು ಬಂದರು ಅಭಿವೃದ್ಧಿಗೆ 15 ಕೋಟಿ ರು ಈಗಾಗಲೇ ಬಿಡುಗಡೆ ಆಗಿದೆ. ಇದು ಬಿಡುಗಡೆ ಆಗಿರುವಂಥದ್ದು. ಬಂದರು ಮತ್ತು ಮೀನುಗಾರಿಕಾ ಜೆಟ್ಟಿ ಅಭಿವೃದ್ಧಿಗೆ 250 ಕೋಟಿ ರು, ಗ್ರಾಮೀಣ ನೀರು ಸರಬರಾಜು ಯೋಜನೆಗೆ 85 ಕೋಟಿ ರು, ನಗರ ನೀರು ಸರಬರಾಜಿಗೆ 40 ಕೋಟಿ ರೂಪಾಯಿ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ 64 ಕೋಟಿ ರೂಪಾಯಿಗಳು, ಮಂಗಳೂರಿನ ಮಹಾನಗರ ಪಾಲಿಕೆ ಮುಖಾಂತರ ಸ್ಮಾರ್ಟ್ ಸಿಟಿ
ಮತ್ತು ಅಮೃತ ಯೋಜನೆಗೆ 161.82 ಕೋಟಿ ರು, ನಬಾರ್ಡ್ ಮೂಲಕ 42 ಕೋಟಿ ರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ 24.75 ಕೋಟಿ ರು, ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಗೆ 26.32 ಕೋಟಿ, ಪ್ರವಾಸೋದ್ಯಮ ಮತ್ತು ಬೀಚ್ ಅಭಿವೃದ್ಧಿಗೆ 33.36 ಕೋಟಿ, ಸಂಸದರ ಸ್ಥಳೀಯ ಅಭಿವೃದ್ಧಿಗೆ 17 ಕೋಟಿ, 14ನೇ ಹಣಕಾಸು ಆಯೋಗದಡಿ ಮುನ್ಸಿಪಾಲ್ಟಿಗಳಿಗೆ, ನಮ್ಮ ಮುನ್ಸಿಪಾಲ್ಟಿಗೆ ಮಂಗಳೂರು ಮಹಾನಗರ ಪಾಲಿಕೆಗೆ 41.12 ಕೋಟಿ ರು ಮತ್ತು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅಭಿವೃದ್ಧಿ ಈಗಾಗಲೇ ಆಗ್ತಾ ಇರುವಂಥದ್ದಕ್ಕೆ 296.91 ಕೋಟಿ ರೂಪಾಯಿ. ಇದೆಲ್ಲವೂ ಕೂಡ ನೇರವಾಗಿ ಈಗ ಬಿಡುಗಡೆ ಆಗಿರುವಂಥ ಯೋಜನೆಗಳ ಈ ಅನುದಾನಗಳು. ಇಂಧನ ಇಲಾಖೆಗೆ 40 ಕೋಟಿ ರು, ರಸ್ತೆ ನಿಧಿಯಿಂದ 143 ಕೋಟಿ, ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಮತ್ತು ಮಂಗಳೂರು ವಿಭಾಗಕ್ಕೆ 4,367 ಕೋಟಿ ರು, ಭಾರತೀಯ ಸಂಚಾರ ನಿಗಮಕ್ಕೆ 27 ಕೋಟಿ ರು ಸೇರಿದಂತೆ ಸುಮಾರು ಸಾಮಾನ್ಯವಾಗಿ 14ರಿಂದ 15 ಸಾವಿರ ಕೋಟಿ ರೂಪಾಯಿಯ ಅನುದಾನವನ್ನು ಇವತ್ತು ನಮ್ಮ ಜಿಲ್ಲೆಗೆ ತಂದಿರತಕ್ಕಂತಹ ಸಂಸದರೊಬ್ಬರು ಇದ್ದರೆ ಅದು ನಳಿನ್ ಕುಮಾರ್ ಕಟೀಲ್ರು. ಅದಕ್ಕೋಸ್ಕರ ನಮ್ಮ ರಾಜ್ಯದ ನಂಬರ್ 1 ಸಂಸದರು ಅಂತ ಹೇಳುವಂಥ ಅವರಿಗೆ ಆ ಒಂದು ಪ್ರಶಸ್ತಿ ಸಿಕ್ಕಿದೆ. ಆ ಪಾತ್ರಕ್ಕೆ ಅವರು ಅತ್ಯಂತ ಅರ್ಹ ವ್ಯಕ್ತಿಯಾಗಿದ್ದಾರೆ ಅಂತ ಹೇಳುವಂಥದ್ದಕ್ಕೆ ನನ್ನಲ್ಲಿರ್ತಕ್ಕಂಥ ಈ ಮಾಹಿತಿಗಳು. ಇದು ಬಿಟ್ಟರೆ ಮಂಗಳೂರು ಮತ್ತು ಬೆಂಗಳೂರನ್ನು ಸಂಪರ್ಕ ಮಾಡತಕ್ಕಂಥ ರಸ್ತೆಯನ್ನು ಭಾರತ್ ಮಾಲಾ ಯೋಜನೆಯ ಮುಖಾಂತರ ಸುಮಾರು 1.1 ಲಕ್ಷ ಕೋಟಿ ರೂಪಾಯಿಯಷ್ಟು ಏನು DPR ಈಗ ತಯಾರಾಗ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಸಾಗರಮಾಲಾ ಯೋಜನೆಯಡಿಯಲ್ಲಿ ಮಂಗಳೂರು ಹಳೆ ಬಂದರು ಬೆಂಗ್ರೆ ತಣ್ಣೀರುಬಾವಿ ಮೂಲಕ ನವಮಂಗಳೂರು ಬಂದರು ಬಳಿ ರಾಷ್ಟ್ರೀಯ ಹೆದ್ದಾರಿ 75 ಸಂಪರ್ಕಿಸಬೇಕಾದ್ರೆ 1,300 ಕೋಟಿ ರುಗಳ ಪ್ರಸ್ತಾವನೆಯನ್ನು ಮಾಡಲಾಗಿದೆ. ಇದೆಲ್ಲವನ್ನು ಕೂಡ ಅವರು ನಿರಂತರವಾಗಿ ಪ್ರಯತ್ನ ಮಾಡ್ತಕ್ಕಂಥ ಒಬ್ಬ ಸಂಸದರು ನಳಿನ್ ಕುಮಾರ್ ಕಟೀಲ್ರು. ನಮ್ಮ ಈ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಕೃಷಿಕರು ಅಡಿಕೆಯನ್ನು ನಂಬಿಕೊಂಡು ಕೃಷಿ ಮಾಡ್ತಾ ಇರುವಂಥ ಒಂದು ಜಿಲ್ಲೆ. ಇಲ್ಲಿ ಏನು ಕೇಂದ್ರ ಸರ್ಕಾರ UPA ಸರ್ಕಾರ ಇರಬೇಕಾದ್ರೆ ಕೆಳ ಗುಣಮಟ್ಟದ ಅಡಿಕೆಯನ್ನು ಆಮದು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ರದ್ದು ಮಾಡಿಸಿ ನಮ್ಮ ಈ ಕೃಷಿಕರಿಗೆ ಅವರ ಅಡಿಕೆ ಬೆಲೆಗೆ ಅತ್ಯಂತ ಯೋಗ್ಯ ಬೆಲೆ ಸಿಗುವಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಸಂಸದರು ನಳಿನ್ ಕುಮಾರ್ ಕಟೀಲ್ರು. ಇದೆಲ್ಲ ಹೇಳಲಿಕ್ಕೆ ಹೋದರೆ ತುಂಬ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ನಾನು ಕೇಳುವಂಥದ್ದು, ಈ ಕಿಡಿಗೇಡಿಗಳ ಮಾತಿಗೆ ನಾವು ತಲೆ ಕೊಡಬೇಕು ಅಂತಲೇ ಇಲ್ಲ. ನಾವು ಸಾರ್ವಜನಿಕರಿಗೆ, ನಮ್ಮ ಮತದಾರರಿಗೆ ನಾವು ಇದಕ್ಕೊಂದು ಉತ್ತರವನ್ನು ನಿಮಗೆ ಕೊಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಈ ಎಲ್ಲ ನಾನು ವಿಚಾರಗಳನ್ನು, ಈ ಯೋಜನೆಯಲ್ಲಿ ಬಂದಿರತಕ್ಕಂಥ ಅನುದಾನಗಳನ್ನು ನೇರವಾಗಿ ಈ ವೇದಿಕೆಯಲ್ಲಿ ಇಟ್ಟಿದ್ದೇನೆ. ಆದರೆ ನಳಿನ್ ಕುಮಾರ್ ಕಟೀಲ್ರ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂದ್ರೆ, ಈಗ ನೀವು ನೋಡ್ತಾ ಇರಬಹುದು ಫೇಸ್ಬುಕ್ ಅಥವಾ ವಾಟ್ಸ್ಆಪ್, ಟ್ವಿಟರ್ ಯಾವುದೇ ಆಗಿರಬಹುದು, ಸಾಮಾಜಿಕ ಜಾಲತಾಣಗಳು ಒಟ್ಟಾರೆಯಾಗಿ ಅಲ್ಲಿ ರಾಜಕೀಯ ಕಿತ್ತಾಟದ ಬಗ್ಗೆ ಮಾತನಾಡ್ಲಿಕ್ಕೆ, ಅಂದ್ರೆ ಒಬ್ಬರ ಕಾಲನ ಒಬ್ಬರು ಎಳೆಯೋದಕ್ಕೆ ಅದನ್ನ ಒಂದು ಅಸ್ತ್ರವಾಗಿ ಉಪಯೋಗಿಸ್ಕೊಬಿಟ್ರ ಅಂತ ಸಾಮಾಜಿಕ. ಇಲ್ಲ ನೋಡಿ, ವಿಶೇಷವಾಗಿ ಪಂಪೆಲ್ ಫ್ಲೈಓವರ್ ಬಗ್ಗೆ ಒಂದು ಕಾಂಗ್ರೆಸ್ನವರು ಒಂದು ಪ್ರತಿಭಟನೆಯನ್ನು ಮಾಡಿದರು ಮೊನ್ನೆ. ಮಾಜಿ ಶಾಸಕ GR ಲೋಬೋ ಅವರ ನೇತೃತ್ವದಲ್ಲಿ ಮಾಡಿದರು. ಈ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದು 4 ವರ್ಷ ಆಗಿದೆ. ನವಯುಗ ಕಂಪನಿಗೆ PPP ಪ್ರಾಜೆಕ್ಟಲ್ಲಿ, ಅಂದರೆ ಪಬ್ಲಿಕ್ ಪಾರ್ಟಿಸಿಪೇಷನ್ ಪ್ರಾಜೆಕ್ಟ್ ಆಧಾರದಲ್ಲಿ UPA ಸರ್ಕಾರ ಈ ರೋಡನ್ನು ಟೆಂಡರ್ ಕೊಟ್ಟಿದೆ. ಸೊ ಈ ರೋಡ್ ವರ್ಕ್ ಸ್ಟಾರ್ಟ್ ಆಗಬೇಕಾದ್ರೆ ಅದು ಸುಮಾರು 4-5 ವರ್ಷಗಳ ನಂತರ ಪ್ರಾರಂಭ ಆದಂಥ ವರ್ಕನ್ನು ಇದೇ ಲೋಬೋ ಅವರು ಶಾಸಕರು ಇರಬೇಕಾದ್ರೆ ಅದರ ಪ್ಲ್ಯಾನನ್ನು ಸರಿಯಾಗಿ ಮಾಡದೆ ಅದನ್ನು ಆಮೆಗತಿಯಲ್ಲಿ ಆ ಕಾಮಗಾರಿ ನಡೆಯುವಂಥ ಒಂದು ಕಾರಣವನ್ನು ಮಾಡಿ ರಾಜ್ಯ ಸರ್ಕಾರದಿಂದ ಅದಕ್ಕೆ ಬೇಕಾಗಿರ್ತಕ್ಕಂಥ ಏನು ಪರ್ಮಿಷನ್ಗಳು ಬೇಕು ಅದನ್ನೆಲ್ಲ ಮಾಡದೆ ಅವರು 2016ರಲ್ಲಿ ಆ ಫ್ಲೈಓವರ್ನ ರೂಪುರೇಖೆಗಳನ್ನು ಅವರು ಇದು ಮಾಡಿದರು. ಯಾರು ಆರ್ಕಿಟೆಕ್ಟ್ ಮುಖಾಂತರ ಸ್ಕೆಚ್ ಮಾಡಿದರು. ನಂತರ ಕೆಲಸ ಪ್ರಾರಂಭ ಆಗಬೇಕಾದ್ರೆ ನವಯುಗ ಏನು ಇವತ್ತು YSR ರೆಡ್ಡಿ ಮಗ ಅದರ ಚೇರ್ಮ್ಯಾನ್, ಸೊ ಅವರು ಇವತ್ತು ಆರ್ಥಿಕ ದಿವಾಳಿತನದಲ್ಲಿ ಹೊಂದಿರತಕ್ಕಂಥ ಒಂದು ಕಂಪನಿ. ಸೊ ಇವತ್ತು ಅವರಿಗೆ ಆ ಒಂದು ಫ್ಲೈಓವರನ್ನು ನಿರ್ಮಾಣ ಮಾಡೋದು ಬಿಡಿ, ಅವರ ವಾಹನಗಳಿಗೆ ಡೀಸೆಲ್ ತುಂಬಲಿಕ್ಕೂ ಕಷ್ಟ ಇರತಕ್ಕಂಥ ಒಂದು ಕಂಪನಿಯ ಸ್ಥಿತಿಯಲ್ಲಿ ಆ ಪರಿಸ್ಥಿತಿ ಇದೆ ಅದಕ್ಕೆ. ಸೊ ಈಗ UPA ಸರ್ಕಾರ ಕೊಟ್ಟಿರ್ತಕ್ಕಂಥ PPP ಪ್ರಾಜೆಕ್ಟ್ನಲ್ಲಿ ಅದನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ನಳಿನ್ ಕುಮಾರ್ ಕಟೀಲ್ರು ನಿರಂತರವಾಗಿ ಅದರ ಹಿಂದೆ ಕೆಲಸ ಮಾಡಿದರು. ಕೊನೆಗೆ ಅವರು 90% ಕಾಮಗಾರಿಯನ್ನು ಮುಗಿಸಿದ ನಂತರವೇ ಟೋಲ್ ಸಂಗ್ರಹ ಮಾಡಬೇಕು ಅಂತ ಹೇಳುವಂಥ ಒಂದು
ಏನು ಕಂಡೀಷನ್ ಮೇಲೆ ಈಗಿನ ಹೈವೇ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿಯಲ್ಲಿ ಅವರು ದೂರು ಕೊಟ್ಟಾಗ ಅವರು ನೇರವಾಗಿ 150 ಕೋಟಿ ರೂಪಾಯಿ ದಂಡವನ್ನು ನಿಮ್ಮ ಕಂಪನಿಗೆ ಹಾಕ್ತೇನೆ ಅಂತ ಹೇಳಿದಾಗ ನವಯುಗನ ಎಲ್ಲ ಅಧಿಕಾರಿಗಳು ಕೂಡ ಸಂಸದರ ಕಾಲ್ಬಲಿಗೆ ಬಂದಿದ್ದಾರೆ. ಬಂದು ಅವರೊಂದು ಮನವಿ ಮಾಡಿದ್ದಾರೆ, ಮುಂದೆ ಜನವರಿ 2018 ಜನವರಿಯ ಮುಂಚಿತವಾಗಿ ಆ ಫ್ಲೈಓವರನ್ನು ಬಿಟ್ಟು ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೊಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ರೂಪುರೇಖೆಗಳು ಈಗ ನಿರ್ಮಾಣಗೊಂಡಿದೆ. ಆದರೆ ಇದರ ಮಧ್ಯದಲ್ಲಿ ಕಾಂಗ್ರೆಸ್ನವರು ನೇರವಾಗಿ ಅದನ್ನು ವಿರೋಧ ಮಾಡ್ತಕ್ಕಂಥ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಈಗ ಅದು ಚುನಾವಣೆಯ ಒಂದು ಕಾರಣಕ್ಕೋಸ್ಕರ ಮಾತ್ರ. ಶಾಸಕತ್ವವನ್ನು ಕಳೆದುಕೊಂಡಿರ್ತಕ್ಕಂಥ ಇವತ್ತು ಕಾಂಗ್ರೆಸ್ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಅವರೊಂದು ರಾಜಕೀಯ ಮಾಡಿದ್ದಾರೆ. ಮತ್ತು ಅವರಿಗೆ ಸಂಬಂಧಪಟ್ಟ ಈ ಒಂದು ಕಿಡಿಗೇಡಿಗಳಿರ್ಬೋದು, ಅವರೆಲ್ಲರೂ ಕೂಡ ಈ ಒಂದು ವಾಟ್ಸಪ್ ಗ್ರೂಪನ್ನು ನಿರ್ಮಾಣ ಮಾಡಿ ನಮ್ಮ ಸಂಸದರ ಮೇಲೆ ಮತ್ತು ನಮ್ಮ ಪಕ್ಷದ ಮೇಲೆ ಒಂದು ಏನು ಬ್ಯಾಡ್ ಒಪಿನಿಯನ್ ಬರುವ ಹಾಗೆ ಈ ಒಂದು ಗ್ರೂಪ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ನಾವು ಈ ಗ್ರೂಪನ್ನು ನಾವೊಂದು ಸ್ವಲ್ಪ ನಾವು ಕೂಡ ಸ್ಟಡಿ ಮಾಡ್ತೇವೆ ಯಾರು ಏನು ಅಂತೇಳಿ. ಈ ಗ್ರೂಪಲ್ಲಿ ಸುಮಾರು 74 ಜನ ಇದ್ದಾರೆ. 74 ಜನರಲ್ಲಿ ಸುಮಾರು 60-65% ಜನ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟವರೇ ಅಲ್ಲ. ಅವರೆಲ್ಲರೂ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗೆ ಸಂಬಂಧಪಟ್ಟವರು. ಒಬ್ಬರಿದ್ದಾರೆ, ಅದರ ಮೂಲ ಬ್ಯಾಂಗ್ಳೂರಲ್ಲಿದೆ, ಅದನ್ನು ನಡೆಸ್ತಕ್ಕಂಥ ಒಂದು ವ್ಯವಸ್ಥೆ ಎಲ್ಲ ಜಿಲ್ಲೆಗಳಲ್ಲಿದೆ. ಅದು ಕೇವಲ ಸಂಸದರನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರನ್ನು ಹೊಂದಿಕೊಂಡಿರ್ತಕ್ಕಂಥ ಕಾರ್ಯಕರ್ತರಲ್ಲ, ಅಥವಾ ಸಾರ್ವಜನಿಕರು ಅಲ್ಲ, ಅಥವಾ ಮತದಾರರು ಅಲ್ಲ. ಕೇವಲ 74 ಜನ. ಅದರಲ್ಲಿ ನಾನು ಹೇಳಿದಾಗೆ 65% ಜನ ನಮ್ಮ ಜಿಲ್ಲೆಯವರೇ ಅಲ್ಲ. ಹಾಗಾದರೆ ಅದಕ್ಕೆ ಮಾನ್ಯತೆ ಕೊಡಬೇಕು ಅಂತ ಏನಿಲ್ಲ. ನೀವು ಹೇಳಿದ್ರಿ ಈಗ ನಮ್ಮ ಜನಪ್ರತಿನಿಧಿಗಳು ಈ ವಾಟ್ಸಪ್ ಸಾಮಾಜಿಕ ಜಾಲತಾಣಗಳನ್ನು ಯಾವ ರೀತಿಯಾಗಿ ನೀವು ನಂಬ್ತೀರಿ ಅಂತ ಹೇಳಿದ್ರಿ. ನೋಡಿ, ನಾನು ಒಂದು ಹೇಳ್ತೇನೆ, ಯಾವುದೇ ಒಂದು ವ್ಯವಸ್ಥೆಗಳು ಉಪಯೋಗ ಮಾಡಿಕೊಂಡ್ರೆ ಅದು ಉತ್ತಮ, ದುರ್ಬಳಕೆ ಮಾಡಿದರೆ ಅದು ಒಂದು ದಿನ ಅದರ ಮೂಲ ತತ್ವವನ್ನೇ ಅದು ಕಳ್ಕೊಳ್ತದೆ ಅಂತ ಹೇಳುವುದಕ್ಕೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವೊಂದು ಇಂಥದೇ ಕಿಡಿಗೇಡಿಗಳು ಜಾತಿಯ ಆಧಾರದಲ್ಲಿ ಸಾಮಾಜಿಕ ನ್ಯಾಯ ಸಿಗಲಿಲ್ಲ, ನಮ್ಮ MLA ಟಿಕೆಟ್ ಕೊಡುವಾಗ ಅಂಥೇಳಿ ಒಂದು ಗ್ರೂಪ್ಗಳನ್ನು ನಿರ್ಮಾಣ ಮಾಡಿದರು. ಬೇಕಾದಷ್ಟು ವಾಟ್ಸಪ್ ಸಂದೇಶಗಳನ್ನು ಅದರ ಮುಖಾಂತರ BJPಗೆ ವಿರೋಧವಾಗಿ ಮಾಡಿದರು. ಅದರಲ್ಲೂ ವಿಶೇಷವಾಗಿ ನಮ್ಮ ಸಂಸದರ ವಿರುದ್ಧವಾಗಿಯೇ ಮಾಡಿದರು. ಉದಾಹರಣೆಗೆ ನೀವು ನೋಡಿದಿರಿ, ಚುನಾವಣೆ ಆದ ನಂತರ ಫಲಿತಾಂಶ ಬರುವಾಗ ಜಿಲ್ಲೆಯಲ್ಲಿ 7 ಶಾಸಕರನ್ನು BJP ಪಡೆಯಿತು. ಅದು ಕೂಡ ಈ ವಾಟ್ಸಪ್ ಗ್ರೂಪ್ಗಳನ್ನು ಯಾವ ಕ್ಷೇತ್ರದಲ್ಲಿ ಹೆಚ್ಚಾಗಿ ಮಾಡಿದ್ದಾರೆ ಆ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಮತದ ಮುಖಾಂತರ ನಮ್ಮ ಶಾಸಕರು ಆಯ್ಕೆಗೊಂಡರು. ಹಾಗಾದರೆ ಆ ವಾಟ್ಸಪ್ ಗ್ರೂಪ್ಗೆ ಏನಿದೆ ಮಾನ್ಯತೆಗಳು ಅಂದರೆ, ಸಾರ್ವಜನಿಕರಿಗೂ ಕೂಡ ಈ ಒಂದು ವಾಟ್ಸಪ್ ಗ್ರೂಪು ಮತ್ತು ಈ ವಾಟ್ಸಪ್ ಗ್ರೂಪ್ ಮುಖಾಂತರ ಏನು ಅಪಪ್ರಚಾರ ಮಾಡ್ತಾರೆ, ಇದಕ್ಕೆಲ್ಲ ಇವತ್ತಿನ ಜನ ಅಂದರೆ ಶಿಕ್ಷಣವನ್ನು ಅಂದರೆ ಶಿಕ್ಷಿತ ಈ ಎಜುಕೇಟೆಡ್ ಏನು ಪೀಪಲ್ ಇದ್ದಾರೆ ಅಥವಾ ಮತದಾರರು ಯಾರಿದ್ದಾರೆ ಅವರೆಲ್ಲರೂ ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸನ್ನು ಕೊಡೋದಿಲ್ಲ ಅಂತ ಹೇಳುವಂಥದ್ದಕ್ಕೆ ಒಂದು ಉದಾಹರಣೆ ಹೇಳಿ ನಾನು. ಹಾಗಾದ್ರೆ ಇದರ ಸತ್ಯಾಸತ್ಯತೆಗಳನ್ನ ಯಾರು ತಿಳ್ಕೋಬೇಕು ಅಂತ ಹೇಳ್ತೀರಾ? ಹಾಗಾದ್ರೆ ನೋಡಿ, ನಮಗೆ ಮಾಡ್ತಕ್ಕಂಥದ್ದು ಈ ತರ ಮೆಮ್ಸ್ ಗಳನ್ನ ಬಿಡ್ತಕ್ಕಂಥದ್ದು ಯಾವುದೇ ವ್ಯಕ್ತಿ ಆಗಿರಲಿ, ಒಬ್ಬ ಜನನಾಯಕ ಅಂತ ಹೇಳಿದ್ಮೇಲೆ ಯಾರೇ ವ್ಯಕ್ತಿ ಇರಲಿ, ಅವರು ಯಾವುದೇ ಪಕ್ಷದವರಾಗಿರಲಿ, ಅವರ ಮೇಲೆ ಈ ರೀತಿಯಾದಂತಹ ಒಂದು ಅಪವಾದಗಳು ಬಂದಾಗ ಇದರ ಸತ್ಯಾಸತ್ಯತೆಗಳು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅನ್ನೋದನ್ನ ಜನ ಸಾಮಾನ್ಯರು ಯಾವ ರೀತಿ ತಗೋಬೇಕು ಅಂತ ಹೇಳ್ತೀರಿ? ಹಾಗಾದ್ರೆ ನೋಡಿ, ಸಾಮಾನ್ಯ ಜನರು ನಾವೀಗ ಒಂದು ಸಂಸದರ ವಿಚಾರ ಬಿಟ್ಟು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ದೇಶಕ್ಕೋಸ್ಕರ, ಒಬ್ಬ ಪ್ರಧಾನಿಯಾಗಿ ಅವ್ರು ಏನು ಮಾಡಬೇಕು ಅಂತ ಹೇಳುವುದನ್ನು 4 ವರ್ಷದಲ್ಲಿ ಇಡೀ ಜಗತ್ತಿಗೆ ತೋರಿಸಿರ್ತಕ್ಕಂಥ ಪ್ರಧಾನಮಂತ್ರಿ, ಅವರ ವಿರುದ್ಧವಾಗಿಯೂ ಕೂಡ ಅನಾಲಿಕಾ ಅಂತ ಹೇಳುವಂಥ ಒಂದು ಸಾಮಾಜಿಕ ಜಾಲತಾಣದ ಮುಖಾಂತರ ಒಂದು ಹವವನ್ನು ನಿರ್ಮಾಣ ಮಾಡಿದರು. ನಮ್ಗೆ ಗೊತ್ತಿಲ್ಲ, ಕಳೆದ ಫೇಸ್ಬುಕ್ನ ಮುಖಾಂತರ ಅನಾಲಿಕಾ ಸಂಸ್ಥೆ ಅಂತ ಹೇಳುವಂಥ ಒಂದು ಸಂಸ್ಥೆ ನಮ್ಮ ಎಲ್ಲ ಆ ಫೇಸ್ಬುಕ್ಕಲ್ಲಿರ್ತಕ್ಕಂಥ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿತ್ತು. ಬಟ್ ಅದನ್ನು ಪತ್ತೆ ಹಚ್ಚಿದರು. ಆವಾಗ ಅದರಲ್ಲಿ ಯಾರಿದ್ರು ಅಂತ ಹೇಳಿದರೆ ನಮ್ಮ ವಿರೋಧ ಪಕ್ಷ ಇತ್ತು, ಕಾಂಗ್ರೆಸ್ ಪಕ್ಷ ಇತ್ತು. ಸೊ ಕಾಂಗ್ರೆಸ್ ಪಕ್ಷ ಕೀಳು ಮಟ್ಟದ ರಾಜಕೀಯವನ್ನೇ ಇವತ್ತು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು 21 ರಾಜ್ಯಗಳಲ್ಲಿ ನಾವು ಇವತ್ತು ಆಡಳಿತ ಮಾಡ್ತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷವಾಗಿ ಬೆಳೆದಿದೆ. ಕಾಂಗ್ರೆಸ್ ಇವತ್ತು ಕೇವಲ ಒಂದು ರಾಜ್ಯದಲ್ಲಿ, ಅದು ಕೂಡ ಏನು ಸಮ್ಮಿಶ್ರ ಸರ್ಕಾರದಲ್ಲಿ ಆಡಳಿತ ಮಾಡುವಂಥ ಪರಿಸ್ಥಿತಿಗೆ ಬಂದಿದೆ. ಆವಾಗ
ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಅವರು ನೇರ ದಾರಿಯಲ್ಲಿ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ, ಅವರು ಅಡ್ಡ ದಾರಿಯನ್ನು ಹಿಡಿಯುವಂಥ ಕೆಲಸವನ್ನೇ ಮಾಡಬೇಕು. ಅದಕ್ಕೋಸ್ಕರ ಇದೊಂದು ಮಂಗಳೂರಿನ ಸಂಸದ ನಳಿನ್ ಕುಮಾರ್ ಕಟೀಲ್ರ ಏನು ವಿರುದ್ಧ ಅಪಪ್ರಚಾರ ಮಾಡ್ತಕ್ಕಂಥ ಅಂತರ್ಜಾಲದಲ್ಲಿ ನಾವು ಸಾಮಾಜಿಕ ಜಾಲತಾಣದಲ್ಲಿ ಮಾಡ್ತಕ್ಕಂಥ ಈ ವ್ಯವಸ್ಥೆಗಳೇನಿದೆ ಇದೆಲ್ಲವೂ ಒಂದು ವಿರೋಧ ಪಕ್ಷದ ಒಂದು ವ್ಯವಸ್ಥೆ ಅಂತ ಹೇಳುವಂಥದ್ದು ಸ್ಪಷ್ಟ. ಮತ್ತು ಇದರಲ್ಲಿ ಯಾರೇ ಇರಲಿ, ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಮಾತಾಡುವವ ಯಾರೇ ಇರಲಿ, ಅವ ಒಂದು ಸಾಕ್ಷಿಯನ್ನು ಇಟ್ಕೊಂಡು ಒಂದು ಅದಕ್ಕೆ ಪೂರಕವಾಗಿರ್ತಕ್ಕಂಥ, ಈಗ ನಾನು ಏನು ಮಾತಾಡಿದ್ದೇನೆ ಇವತ್ತು, ಇದನ್ನು ನಾಳೆ ಯಾವುದೇ ಸಾರ್ವಜನಿಕ ಕೇಳಿದರೂ ಕೂಡ ಇದಕ್ಕೆ ಒಂದು ಸಾಕ್ಷಿ ಇದೆ, ಪ್ರೂಫ್ ಇದೆ, ಇದಕ್ಕೆ ನಾವು ಕೊಡ್ತೇವೆ. ಅದೇ ರೀತಿಯಾಗಿ ಅವನು ಯಾರೇ ಇರಲಿ, ಅವ ಅಥವಾ ಯಾವುದೇ ಸಂಸ್ಥೆಗಳಿರಲಿ ಅಥವಾ ಯಾವುದೇ ಗ್ರೂಪ್ಗಳಿರಲಿ, ಅವರು ಜನರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದರೆ ನಂಬಲಿಕ್ಕೂ ಇಲ್ಲ. ಅದನ್ನು ಅವರು ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಕಾರಣವನ್ನು ಹೇಳಬೇಕು. ಆಮೇಲೆ ಒಂದು ನಮ್ಮದು BJP ಅಂತ ಹೇಳಿದ್ರೆ ಒಂದು ರಾಷ್ಟ್ರೀಯ ಪಕ್ಷ. ಈ ರಾಷ್ಟ್ರೀಯ ಪಕ್ಷಕ್ಕೆ ನಮಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಸಿದ್ಧಾಂತಗಳಿದೆ, ವ್ಯವಸ್ಥೆಗಳಿದೆ, ವರಿಷ್ಠರುಗಳಿದ್ದಾರೆ, ಇದಕ್ಕೆ ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ಇದ್ದಾರೆ, ಹೈಕಮಾಂಡ್ ಇದೆ. ಇಷ್ಟೆಲ್ಲ ವ್ಯವಸ್ಥೆಗಳಿರುವಾಗ ಒಬ್ಬ ಯಕ್ಕಸ್ಥಿತಿ ಯಾರೋ ಒಬ್ಬ ಏನು ಸಂಬಂಧವೇ ಇಲ್ಲದವ ವಾಟ್ಸಪ್ಪಲ್ಲಿ ಗ್ರೂಪ್ ಸೃಷ್ಟಿ ಮಾಡಿ ಸಂಸದರನ್ನು ಬದಲಿಸಿ ಅಂತ ಹೇಳುವಕ್ಕೆ ಅದಕ್ಕೆ ಒಂದು ಮಾನ್ಯತೆಯೇ ಇಲ್ಲ, ಅದಕ್ಕೆ ಒಂದು ನೈತಿಕತೆ ಇಲ್ಲ ಅವನಿಗೆ ಹೇಳುವಂಥದ್ದು. ಅವನೊಬ್ಬ ಮತದಾರ ಆಗಿದ್ದರೂ ಕೂಡ ವಾಟ್ಸಪ್ ಗ್ರೂಪಲ್ಲಿ ಇಂತಹ ಒಂದು ವಿರೋಧ ಮಾಡಿಕೊಂಡು ಅಪಪ್ರಚಾರ ಮಾಡಿಕೊಂಡು ಮಾಡುವಂಥದ್ದಲ್ಲ. ನೇರವಾಗಿ ಅವನು ಏನು ಸಂಸದರಿಂದ ಕೆಲಸ ಆಗಿಲ್ಲ ಅಥವಾ ಏನಾದರೂ ಭ್ರಷ್ಟಾಚಾರ ನಡೆದಿದೆಯಾ ಸಂಸದರಿಂದ, ಇದನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕೇ ಹೊರತು ನಳಿನ್ ಕುಮಾರ್ ಅಳಿಸಿ ಕರಾವಳಿ ಉಳಿಸಿ ಅದೆಲ್ಲ ಸುಮ್ಮನೆ ರಾಜ್ಯಕ್ಕೆ ಅದೆಲ್ಲ ಪೇಯ್ಡ್ ಸರ್ವೆಂಟ್ಗಳಂತ ಹೇಳ್ತಾರೆ. ಏನೋ ಕಾಂಗ್ರೆಸ್ನವರಿಂದ ಸ್ವಲ್ಪ ಹಣ ತಗೊಂಡು ಅದನ್ನೆಲ್ಲ ಮಾಡ್ತಾರೆ ಅಷ್ಟೇ, ನಮ್ಮ ವಿರೋಧ ಪಕ್ಷಗಳ ಒಟ್ಟಿಗೆ ಸಾಮೀಲಾಗಿದ್ದಾರೆ ಅಷ್ಟೇ. ವಾಟ್ ಎವರ್ ಒಬ್ಬ ವ್ಯಕ್ತಿಯ ಬಗ್ಗೆ ಈ ರೀತಿಯಾಗಿ ಮಾಡ್ತಾ ಹೋಗ್ತಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಂದ್ರೆ ಈಗ ಸಾರ್ವಜನಿಕ ವಲಯದಲ್ಲಿ ಕೂಡ ಕೇಳಿ ಬರ್ತಾ ಇದೆ, ಇಂತಹ ನಾಯಕರುಗಳಿಗೆ ಯಾರೇ ಆಗಿರಬಹುದು, ಯಾವ ಪಕ್ಷದವರೇ ಆಗಿರಬಹುದು, ಇಂತಹ ನಾಯಕರುಗಳಿಗೆ ಅವರು ಮಾಡುವ ಪ್ರಚಾರಗಳಿಗಿಂತ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಅವರಿಗೆ ಸಿಗುವಂತಹ ಪ್ರಚಾರಗಳಿಗೆ ಹೆಚ್ಚು ಒತ್ತನ್ನ ನೀಡ್ತಾರೆ, ಅವ್ರಿಗೆ ಅದೇ ಸಾಕು, ಅಲ್ಲಿ ಪ್ರಚಾರ ಮಾಡುವಂತದ್ದೇ ಸಾಕು ಅನ್ನೋ ರೀತಿಗಳಲ್ಲಿ ಕೂಡ ಈಗ ಮಾತಾಡ್ತಾ ಇದ್ದಾರೆ. ಅಂದ್ರೆ ಅವರು ಕ್ಯಾನ್ವಾಸ್ ಮಾಡೋದೇನು ಬೇಕಾಗಿಲ್ಲ, ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರ ಬಗ್ಗೆ ಮಾತಾಡ್ತಾರೆ. ಅಲ್ಲ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಇಂತಲ್ಲ, ಪ್ರಚಾರ ಮಾಡಬೇಕಾದ್ರೆ ಒಂದು ಕಡೆ ನಾವು ಭಾರತೀಯ ಜನತಾ ಪಕ್ಷದವರು ನಮ್ಮ ಸಂಸದರನ್ನು ನಾವು ಮಾಡಿರ್ತಕ್ಕಂಥ ಈ ಕೆಲಸಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಸಾಮಾಜಿಕ ಜಾಲತಾಣದಲ್ಲಿ ಮಾಡ್ತೇವೆ. ಇದಕ್ಕೆ ವಿರುದ್ಧವಾಗಿ ನಮ್ಮ ವಿರೋಧ ಪಕ್ಷಗಳು, ವಿರೋಧಿಗಳು ಅದನ್ನು ಏನು ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಅವರು ಮಾಡ್ತಾರೆ. ಆದರೆ ಇದರ ಮಧ್ಯದಲ್ಲಿ ನಿಜವಾಗಿರ್ತಕ್ಕಂಥ ಸಾರ್ವಜನಿಕರು ಮತ್ತು ಮತದಾರರು ಯಾರಿದ್ದಾರೆ ಇವರು ಇದನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಶಕ್ತಿ ಕೂಡ ಇವತ್ತು ಕರಾವಳಿಯ ಭಾಗದ ಜನರಿಗೆ 100% ಆಗಿದೆ. ವಿದ್ಯಾವಂತರ ಜಿಲ್ಲೆ ಅಂತ ಹೇಳ್ತೇವೆ ನಾವು. ಕಾರಣ ಏನು? ನಾನೊಬ್ಬ ಪಕ್ಷದ ವಕ್ತಾರರಾಗಿ ಕೂಡ ಇಲ್ಲಿ ಕೇಳ್ತೇನೆ, ನಳಿನ್ ಕುಮಾರ್ ಕಟೀಲ್ರ ಬಗ್ಗೆ ಅಪಪ್ರಚಾರ ಮಾಡಲಿಕ್ಕೆ ಕಾರಣ ಏನು? ಏನಾದರೂ ಒಂದು ಭ್ರಷ್ಟಾಚಾರ ಮಾಡಿದಾರಾ? ಅವರು ನಿರಂತರವಾಗಿ ಒಂದು 18-19 ಗಂಟೆ ಅವರು ನಿರಂತರವಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಂಸದರು. ಅದರಲ್ಲೂ ಕೂಡ ನಮ್ಮ ಹೈಕಮಾಂಡ್ ಕೂಡ ನಳಿನ್ ಕುಮಾರ್ ಅವರ ಒಂದು ಕಾರ್ಯವೈಖರಿಯನ್ನು ನೋಡಿ ಕೇರಳದ ಮತ್ತು ಮಾಲ್ಡೀವ್ಸ್ನ ಪಕ್ಷದ ಜವಾಬ್ದಾರಿಯನ್ನು ಕೂಡ ಅವರಿಗೆ ಕೊಟ್ಟಿದ್ದಾರೆ. ಮಾನ್ಯ ಅಮಿತ್ ಶಾ ಅವರು, ನರೇಂದ್ರ ಮೋದಿಜಿಯವರು ಅವರಿಗೆ ಕೊಟ್ಟಿರ್ತಕ್ಕಂಥ ಒಂದು ಏನು ಅವಕಾಶ ಇದೆ, ಕೇರಳ ರಾಜ್ಯದ ಅವರು ಇಡೀ ರಾಜ್ಯಕ್ಕೆ ಅವರು ಪ್ರಭಾರಿಗಳು, ಮಾಲ್ಡೀವ್ಸ್ಗೆ ಅವರು ಪ್ರಭಾರಿಗಳು, ಏನು ಸಂಸದೀಯ ವಿದೇಶಾಂಗ ಕಮಿಟಿ ಅಂತ ಇದೆ ಅದರಲ್ಲಿ ಅವರು ಒನ್ ಆಫ್ ದ ಮೆಂಬರ್. ನಮ್ಮ ರಾಷ್ಟ್ರಪತಿಗಳು ಕಳೆದ ಚುನಾವಣೆಯಲ್ಲಿ ರಾಮನಾಥ್ ಕೋವಿಂದ್ರ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಮೆಡ್ರಾಸಿಗೆ ಹೋಗಿರ್ತಕ್ಕಂಥ ಒಬ್ಬ ಸಂಸದರು. ನಮ್ಮ ಜಿಲ್ಲೆಗೆ ಅದು ಹೆಮ್ಮೆ ಅಲ್ವಾ? ನಮ್ಮ ಸಂಸದರು ಇಂತಹ ಒಂದು ಕಮಿಟಿಗಳಲ್ಲಿ ಕೆಲಸ ಮಾಡ್ತಾ ಇವತ್ತು ಏನು ರಾಜ್ಯದ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಒಂದು ಹೆಸರು ಬರ್ತದೆ ಅಂತ ಹೇಳಿದರೆ ಅವರ ಏನು ಪಕ್ಷಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅದಕ್ಕೆ ಕಾರಣ ಹೊರತು ಸುಮ್ಮನೆ ಇವತ್ತಿನ ಪರಿಸ್ಥಿತಿಯಲ್ಲಿ BJPಯಲ್ಲಿ ಕೆಲಸ ಮಾಡದೆ ಸುಮ್ಮನೆ ರಾಜಕೀಯ ಮಾಡ್ತಕ್ಕಂಥವರಿಗೆ ಯಾರಿಗೂ ಕೂಡ ಅವಕಾಶಗಳಿಲ್ಲ. ಪಕ್ಷಕ್ಕೋಸ್ಕರ, ಸಿದ್ಧಾಂತಕ್ಕೋಸ್ಕರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥವರಿಗೆ ಪಕ್ಷದಲ್ಲಿ ಆ ಸ್ಥಾನಮಾನಗಳು ಖಂಡಿತವಾಗಿ ಸಿಗ್ತದೆ. ಅದರ ಪರವಾಗಿ ನಳಿನ್ ಕುಮಾರ್ ಕಟೀಲ್ರಿಗೆ ಇವತ್ತು ಆ ಸ್ಥಾನಮಾನಗಳು ಸಿಕ್ಕಿದೆ. ಮತ್ತು ನಳಿನ್ ಕುಮಾರ್ ಕಟೀಲ್ರು ಮುಂದೆ ಅಭ್ಯರ್ಥಿ ಆಗಬೇಕಾ
ಆಗಬೇಡವಾ ಅಂತ ಹೇಳುವುದಕ್ಕೆ ಅದಕ್ಕೆ ವರಿಷ್ಠರಿದ್ದಾರೆ, ನಾಯಕರುಗಳಿದ್ದಾರೆ, ನಮ್ಮ ಪಕ್ಷದಲ್ಲಿ ಒಂದು ವ್ಯವಸ್ಥೆಗಳಿದೆ. ಏನು ರೋಡ್ ಸೈಡಲ್ಲಿ ಹೋಗುವಂಥ ಕೆಲವರು ಏನು ನಿರುದ್ಯೋಗಿಗಳು ಅಂತ ಹೇಳ್ತಾರೆ, ಕೆಲವರೆಲ್ಲ ಈ ವಾಟ್ಸಪ್ ಗ್ರೂಪ್ ಅಂತಲ್ಲ, ಯಾವುದೇ ಒಂದು ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಿಕೊಳ್ಳುವವರು ಯಾರು ಹೇಳಿ? ಅದು ಒಂದು ಏನು ಒಂದು ನಿರುದ್ಯೋಗಿ ಇರಬೇಕು ಅವನಿಗೆ, ಅವನಿಗೆ ಉದ್ಯೋಗ ಇಲ್ಲದೆ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಸ್ಯಾಡಿಸ್ಟ್ಗಳು ಅಂತ ಹೇಳ್ತಾರೆ, ಅವರು ಸ್ಯಾಡಿಸ್ಟ್ಗಳು ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅಂಥವ್ರು ಅದನ್ನು ಮಾಡ್ತಾರೆ ಹೊರತು ಒಬ್ಬ ನಿಜವಾಗಿಯೂ ಒಬ್ಬ ವಿದ್ಯಾವಂತ ಅಥವಾ ಒಬ್ಬ ಜವಾಬ್ದಾರಿಯುತ ಪ್ರಜೆ ಆದರೆ ಅವನು ಅದನ್ನು ಮಾಡೋದಿಲ್ಲ. ಅದಕ್ಕೋಸ್ಕರ ನಾವೇನು ಅದಕ್ಕೆ ಅಷ್ಟೇನು ತಲೆ ಕೆಡಿಸ್ಕೊಳ್ಳುವಂಥ ಒಂದು ಪ್ರಮೇಯವೂ ಕೂಡ ಇಲ್ಲಿ ಬರೋದಿಲ್ಲ. ಇದು ಚುನಾವಣೆ ನಡೀತಾ ಇರುವ ಸಂದರ್ಭದಲ್ಲಿ ಇದೆಲ್ಲ ಪ್ರಾರಂಭ. ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಅಂದ್ರೆ ಅದೇ, ಚುನಾವಣೆ ಸಮಯದಲ್ಲಿ ಮಾತ್ರ ಈ ರೀತಿಯ ಟ್ರೋಲ್ಗಳು, ಮೆಮ್ಸ್ಗಳು, ಯಾವುದೇ ಪಕ್ಷದವರಾಗಿರ್ಲಿ, ಯಾವ ನಾಯಕರು ಬೇಕಾದ್ರೂ ಆಗಿರ್ಲಿ, ಅವರ ವಿರುದ್ಧವಾಗಿ ಆಗಿರ್ಬೋದು ಅಥವಾ ಅವರ ಪರವಾಗಿ ಆಗಿರ್ಬೋದು, ಟ್ರೋಲ್ಗಳನ್ನ ಮಾಡಿ ಜನಸಾಮಾನ್ಯರು ಈ ರೀತಿಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ಟಾಗ ಅದರಿಂದ ಯಾವ ರೀತಿಯಾಗಿ ಪರಿಣಾಮಗಳು ಪರಿಣಮಿಸ್ತವೆ? ಅಲ್ಲಲ್ಲ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಜನಪ್ರತಿನಿಧಿಯ ಬಗ್ಗೆ ಅಪಪ್ರಚಾರ ಮಾಡೋದು ಮತ್ತು ಅವನ ಕಾರ್ಯವೈಖರಿಯ ಬಗ್ಗೆ ಮಾತಾಡುವಂತಹ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಆದರೆ ಸಂವಿಧಾನಾತ್ಮಕವಾಗಿ ಅವನು ಅದಕ್ಕೊಂದು ಚೌಕಟ್ಟಿನಲ್ಲೇ ಇರಬೇಕೆ ಹೊರತು ಸುಳ್ಳು ಮಾಹಿತಿಗಳನ್ನು ಕೊಡುವಂಥದ್ದು. ಈಗ ನಾನೊಬ್ಬ BJPಯ ಪಕ್ಷದ ಜವಾಬ್ದಾರಿಯುತನಾಗಿ ಒಂದು ಕಾಂಗ್ರೆಸ್ನ ಜನಪ್ರತಿನಿಧಿಯನ್ನು ಮಾತಾಡಬೇಕಾದ್ರೆ ನನ್ನ ಹತ್ರ ಕೂಡ ಕೆಲವು ದಾಖಲೆಗಳಿರಬೇಕು. ನೋಡಿ, ನೀವು ಇವತ್ತು ಲೋಕಸಭೆಯಲ್ಲಿರ್ಬೋದು, ವಿಧಾನಸಭೆ ವಿಧಾನ ಪರಿಷತ್ತಲ್ಲಿರ್ಬೋದು, ಯಾವುದೇ ಒಬ್ಬ MLA MLC ಸಂಸದ ವಿರೋಧ ಪಕ್ಷದ ಬಗ್ಗೆ ಮಾತಾಡಬೇಕಾದ್ರೆ ಅವನ ಹತ್ರ ದಾಖಲೆಗಳು ಇಲ್ಲದಿದ್ದರೆ ಅಲ್ಲಿ ಯಾವುದೇ ಸದನಗಳಲ್ಲೂ ಕೂಡ ಕಡತಗಳಲ್ಲಿ ಆ ಒಂದು ಮಾತುಗಳು, ಅವನ ಹೇಳಿಕೆಗಳು ದಾಖಲಾತಿ ಆಗಲ್ಲ. ಯಾಕೆಂತ ಹೇಳಿದ್ರೆ ಅದು ಸಂವಿಧಾನದಲ್ಲೇ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಅದಕ್ಕೋಸ್ಕರ ನಾವು ಇವತ್ತು ಕಾಂಗ್ರೆಸ್ನವರು ಇರ್ಬೋದು ಅಥವಾ ಜನತಾದಳ ಇರ್ಬೋದು, ನಮ್ಮ ವಿರೋಧ ಪಕ್ಷದ ಜನಪ್ರತಿನಿಧಿಗಳ ಬಗ್ಗೆ ಮಾತಾಡಬೇಕಾದ್ರೆ ಆಧಾರಗಳನ್ನು ಇಟ್ಕೊಂಡು, ದಾಖಲೆಗಳನ್ನು ಇಟ್ಕೊಂಡು ನಾವು ಮಾತಾಡಬೇಕು ಹೊರತು ಸುಳ್ಳು ಅಪಪ್ರಚಾರ ನಾವು ಕೂಡ ಯಾರಿಗೂ ಮಾಡಬಾರ್ದು. ಅದನ್ನೇ ಹೇಳುವಂಥದ್ದು ನಾನು. ಇಲ್ಲಿ ನಳಿನ್ ಕುಮಾರ್ಗೆ ಅಪಪ್ರಚಾರ ಮಾಡ್ತಾರೆ ಸರಿ, ನಮ್ಮ ಪ್ರಶ್ನೆ ಒಂದು, ಯಾರು ಅವರು? ಯಾರು ಅವರು? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರಿಗೇನು ಜವಾಬ್ದಾರಿ, ಅದು ಒಂದು. ಮತ್ತೊಂದು, ಅವರಲ್ಲಿ ಏನು ಆಧಾರಗಳಿದೆ, ಏನು ದಾಖಲೆಗಳಿದೆ? ಇವತ್ತು ಒಬ್ಬ ಕಾರ್ಯಕರ್ತ ಏನಾದರೂ ಅವನ ವೈಯಕ್ತಿಕ ವಿಚಾರಗಳಿಗೆ ಒಂದು ಆಮಂತ್ರಣ ಕೊಡ್ತಾನೆ ಒಂದು ಜನಪ್ರತಿನಿಧಿ, ಯಾರಿಗೇ ಆಗಲಿ, ಅದು ಕಾಂಗ್ರೆಸ್ ಇರಲಿ, BJP ಇರಲಿ, ದಳ ಇರಲಿ, ಅವನ ಮನೆಯಲ್ಲಿ ಏನಾದರೂ ಒಂದು ವೈಯಕ್ತಿಕ ಪಾರ್ಟಿ ಇದ್ದರೆ ಅವನ ಮನೆಗೆ MLA ಬರಬೇಕು, MP ಬರಬೇಕು ಅಂತೇಳುವಂಥ ಮಾನಸಿಕತೆಯಲ್ಲಿ ಕೆಲವೆಲ್ಲ ಇರ್ತಾರೆ. ಖಂಡಿತ. ಸೊ ಆ ಒಂದು ಕಾರ್ಯಕ್ರಮಕ್ಕೆ MP ಆಗಿ, MLA ಆಗಿ, ಒಬ್ಬ ಜನಪ್ರತಿನಿಧಿಯಾಗಿ ಸಮಯ ಅವಕಾಶದ ಕೊರತೆ ಇದ್ದು ಹೋಗದೇ ಇದ್ದರೆ ಇಡೀ ಅವನೊಂದು ಆ ಜನಪ್ರತಿನಿಧಿಯನ್ನು ದೂರುವಂಥ ಕೆಲಸ ಮಾಡ್ತಾನೆ. ಆದರೆ ಅವನಿಗೂ ಒಂದು ಜವಾಬ್ದಾರಿ ಇರಬೇಕು. ಒಬ್ಬ 15-16 ಲಕ್ಷ ಜನರನ್ನು ಪ್ರತಿನಿಧಿಸುವಂಥ ಒಬ್ಬ ಸಂಸದ ತನ್ನ ವೈಯಕ್ತಿಕ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂತ ಹೇಳುವಂಥದ್ದನ್ನು ಅವನು ವೈಯಕ್ತಿಕವಾಗಿ ತಗೊಂಡು MP ಅವರಿಗೆ, MLAಗಳಿಗೆ ಅವನು ಅಪಪ್ರಚಾರ ಮಾಡೋದಾದರೆ ಅವನಿಗೆ ಎಷ್ಟು ಜವಾಬ್ದಾರಿ ಇದೆ, ಅವನೆಷ್ಟು ಒಂದು ಪ್ರಜಾಪ್ರಭುತ್ವದಲ್ಲಿ ಅವನು ಎಷ್ಟು ನೈತಿಕತೆ ಇದೆ ಅವನಿಗೆ ಅಂತ ಹೇಳುವಂಥದ್ದನ್ನು ಅವನು ವಿಮರ್ಶೆ ಮಾಡಬೇಕು ಅಲ್ವಾ? ಸೊ ಇದೆಲ್ಲ ಕಾರಣ, ಈ ಗ್ರೂಪಿನಲ್ಲಿರ್ತಕ್ಕಂಥ ಕೆಲವೊಂದು ಕಾರಣ ಅದು ಇರ್ಬೋದು. ಅದಕ್ಕೋಸ್ಕರ ನಾವೇನು ಅದಕ್ಕೆ ಜನರು ಅದಕ್ಕೆ ಮನ್ನಣೆ ಕೊಡಬೇಕು ಅಂತೇನಿಲ್ಲ. ಸಾರ್ವಜನಿಕರು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳ್ತೀರಾ? ನಾನು ಅದನ್ನೇ ಹೇಳುದು, ಸಾರ್ವಜನಿಕರು ಇದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು MLA ಎಲೆಕ್ಷನ್ ಟೈಮಲ್ಲಿ ನಾನು ಹೇಳಿದ್ದೇನೆ, ಜಾತಿಯ ಆಧಾರದಲ್ಲಿ ಇಟ್ಕೊಂಡು ಕೆಲವೊಂದು ಸಮಾಜದಲ್ಲಿ ಕೆಲವು ಏನು ದುರ್ಬಳಕೆ ಮಾಡ್ತಕ್ಕಂಥ ವ್ಯವಸ್ಥೆಗಳ ಮುಖಾಂತರ ಇದೇ ರೀತಿಯ ವಾಟ್ಸಪ್ ಗ್ರೂಪ್ಗಳ ನಿರ್ಮಾಣ ಮಾಡಿ ಬೇಕಾಬಿಟ್ಟಿಯಾಗಿ ಭಾರತೀಯ ಜನತಾ ಪಕ್ಷವನ್ನು ಈಹಾಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದರು. ಚುನಾವಣೆಯಲ್ಲಿ ನಮಗೆ ವಿರೋಧವಾಗಿರ್ತಕ್ಕಂಥ ವಾತಾವರಣ ಬರಬೇಕು ಅಂತ ಜಾತಿಯನ್ನು ತಂದರು ಮುಂದೆ. ಏನು ನಾವು ಸೀಟ್ ಹಂಚಬೇಕಾದ್ರೆ ಅದು ಸಾಮಾಜಿಕ ನ್ಯಾಯ ಸಿಗಲಿಲ್ಲ ಅಂತೇಳಿ ಅದನ್ನು ತಂದರು. ಆದರೆ ಕೊನೆಗೆ ಫಲಿತಾಂಶ ಏನಾಯಿತು? 7 ಶಾಸಕರನ್ನು ನಾವು ಭರ್ಜರಿ ಮತದಲ್ಲಿ ನಾವು ಗೆದ್ದುಕೊಂಡಿದ್ದೇವೆ. ಹಾಗಾದರೆ ಜನರು ಯಾರು, ಮತದಾರರು ಯಾರಿದ್ದಾರೆ, ಅವರು ಯಾರು ಕೂಡ ಆ ಗ್ರೂಪ್ಗಳಿಗೆ ಮನ್ನಣೆ ಕೊಡಲಿಲ್ಲ, ಅವ್ರು ಯಾರು ಇಂಪಾರ್ಟೆನ್ಸ್ ಕೊಡಲೇ ಇಲ್ಲ. ಹಾಗಾದರೆ ಇದಕ್ಕೂ ಕೊಡ್ತಾರಾ?
ಕೊಡೋದಿಲ್ಲ. ಇರಬಹುದೇನೋ ಗೊತ್ತಿಲ್ಲ. ಕೊಡೋದಿಲ್ಲ ಅಂತಲ್ಲ, ನಮಗೆ ನೋಡಿ, ನಾವು ರಾಜಕೀಯ ಪಕ್ಷದಲ್ಲಿ ಕೆಲಸ ಮಾಡ್ತಾರ, ನಮಗೂ ಕೂಡ ಕೆಲವೊಂದು ಅನುಭವಗಳಿದೆ. ಇಂತಹ ಒಂದು ಗ್ರೂಪ್ಗಳಲ್ಲಿ ನಮಗೇನು ಲಾಭ ನಷ್ಟ ಅಂತ ಹೇಳುವಂಥದ್ದನ್ನು ನಾವು ಥಿಂಕ್ ಮಾಡಿದರೆ ಇದರಲ್ಲಿ ಆಗುವಂಥದ್ದು ಹೋಗುವಂಥದ್ದು ಏನಿಲ್ಲ. ಇದರಲ್ಲಿ ಯಾರು ಅಂತ ಹೇಳುವಂಥದ್ದನ್ನು ಮಾಧ್ಯಮಗಳು ಕೂಡ ಇವತ್ತು ನೇರವಾಗಿ ಯಾರು ಮಾಡ್ತಾರೆ ಅಂತ ಹೇಳೋದಿಲ್ಲ. ಆದರೆ ನಾವು ಒಂದು ರಾಜಕೀಯ ಪಕ್ಷದಲ್ಲಿ ಇದ್ದುಕೊಂಡು ನಾವು ಹೇಳ್ತೇವೆ ನಮ್ಮ ವಿರೋಧಿಗಳು ಮಾಡ್ತಾ ಇದ್ದಾರೆ ಅಂತ ಅಷ್ಟೇ ಅಲ್ವಾ. ಭಾರತೀಯ ಜನತಾ ಪಕ್ಷದ ಒಬ್ಬ ಸಂಸದನನ್ನ ಅಪಪ್ರಚಾರ ಮಾಡಬೇಕಾದ್ರೆ ಪಕ್ಷದ ಮತ್ತು ಪಕ್ಷದ ಸಿದ್ಧಾಂತಕ್ಕೆ ಬದ್ಧನಾಗಿರುವಂಥವ ಯಾರು ಮಾಡೋದಿಲ್ಲ. ಅವನು ಯಾರೇ ಆಗಿರಬಹುದು, ನಮಗೂ ಕೂಡ ಗೊತ್ತಿಲ್ಲ. ಹೌದು, ಅಲ್ಲ ನಮಗೂ ಗೊತ್ತಿಲ್ಲ. ನಾವು ಕಂಡುಕೊಂಡಾಗೆ ಒಂದು 74 ಜನರ ಒಂದು ಗ್ರೂಪ್ ಇದೆ ಇದರಲ್ಲಿ. ಅವರು 65% ಜನ ನಮ್ಮ ಮಂಗಳೂರಿಗೆ ಸಂಬಂಧಪಟ್ಟವರಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟವರಲ್ಲ. ಇದೊಂದು ಸ್ಪಷ್ಟವಾಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಾಗಿ ನಿಮ್ಮಲ್ಲಿ ದಾಖಲೆಗಳಿವೆ? ಖಂಡಿತ. ನೋಡಿ, ನಾವು ಈ ಗ್ರೂಪಲ್ಲಿರುವಂಥವ್ರು ಯಾರು, ಮೊಬೈಲ್ ನಂಬರ್ಗಳಿರುತ್ತೆ. ಆ ಮೊಬೈಲ್ ನಂಬರನ್ನು ಚೆಕ್ ಮಾಡಿದಾಗ ಅವ್ರು ಯಾರು ಅಂತ ಗೊತ್ತಾಗುತ್ತೆ. ಒಂದು 35% ಜನ ಇದ್ದಾರೆ. ಆ 74 ಜನರಲ್ಲಿ 35% ಅಂತ ಹೇಳಿದ್ರೆ ಎಷ್ಟಾಯ್ತು? ಒಂದು ಹಾರ್ಡ್ಲಿ ಒಂದು 20 ಜನ, 15 ಜನ. ನೋಡಿ, 15 ಜನ ಸೇರಿಕೊಂಡು ಒಂದು MP ಅನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ಇದೊಂದು ಹಾಸ್ಯಾಸ್ಪದ ಅಲ್ವಾ? ಖಂಡಿತ. ಇದಕ್ಕೆ ಒಂದು ಮನ್ನಣೆ ಕೊಡಬೇಕಾದ ಅಗತ್ಯವೇ ಇಲ್ಲ ಅಂತ ಹೇಳುವಂಥದ್ದು ನಾನು. ಎಸ್ ಸರ್, ಈ ಕುರಿತಾಗಿ ಮತ್ತೆ ಮಾತುಕತೆಗಳನ್ನು ನಡೆಸೋಣ ಸರ್. ಈಗಾಗಲೇ ನೋಡಿದ್ವಿ ಯಾವ ರೀತಿಯಾಗಿ ಆ ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ಈ ರೀತಿಯಾದಂತಹ ಒಂದು ಪ್ರಕರಣಗಳು ಉದ್ಭವವಾಗ್ತಾ ಇವೆ. ಯಾವುದೇ ವ್ಯಕ್ತಿ ಆಗಿರಬಹುದು, ಯಾವುದೇ ಜನನಾಯಕರಾಗಿರಬಹುದು, ಅವರ ಕುರಿತಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರವನ್ನ ಮಾಡುವಂತಹ ಕೆಲಸಗಳು ನಡೀತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮುಂದುವರಿಸ್ತೇವೆ. ಒಂದು ಪುಟ್ಟ ವಿರಾಮ, ಬೇಗ ವಾಪಸ್ ಬರ್ತೇನೆ. ವಿರಾಮದ ಬಳಿಕ ಫೇಸ್ಬುಕ್ ರಗಳ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಈಗಾಗಲೇ ಚರ್ಚೆಯನ್ನ ಮಾಡ್ತಾ ಇದ್ವಿ. ಸಾರ್ವಜನಿಕ ವಲಯದಲ್ಲಿ ಯಾಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ನಾಯಕರಾಗಿರಬಹುದು, ಯಾವುದೇ ಪಕ್ಷದವರಾಗಿರಬಹುದು, ಅವರ ಕುರಿತಾಗಿ ಅಪಪ್ರಚಾರವನ್ನ ಮಾಡುವಂತಹ ಕೆಲಸಗಳು ಈಗ ನಡೀತಾ ಇವೆ. ಈ ಕುರಿತಾಗಿ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ನನ್ನ ಜೊತೆ ಇದ್ದಾರೆ ಜಿತೇಂದ್ರ ಕೊಟ್ಟಾರಿ ಅವರು. ಸರ್, ಈಗಾಗಲೇ ನೀವು ಹೇಳಿದ್ರಿ, ಹಿಂದೆ ಒಂದು ಹೇಳಿದ್ರಿ, ಈ ಕುರಿತಾಗಿ ಮಾತನಾಡಬೇಕಂದ್ರೆ ನಮಗೆ ವಿರೋಧ ಪಕ್ಷದವರು ಅಲ್ಲಿ ಅವರು ಯಾರೋ ಈ ರೀತಿಯಾಗಿ ಒಂದು ಕೆಲಸಗಳನ್ನ ಮಾಡಿರ್ಬೋದು ಅಂತ. ಆದರೆ ನಮಗೆ ಸಿಕ್ಕಿರುವ ಮಾಹಿತಿಗಳ ಪ್ರಕಾರ ನೀವು ಹೇಳಿದ ಆ ರೀತಿನಲ್ಲಿ ಹೇಳ್ಬೇಕಂದ್ರೆ, ಒಂದು ನಮಗೆ ಸಿಕ್ಕಿದೆ ಇಲ್ಲಿ, ಅಸಮರ್ಥ ಸಂಸದ ಮೋದಿ ಸರ್ಕಾರಕ್ಕೆ ಸೂಕ್ತವಲ್ಲ, ನಾನೊಬ್ಬ ಮೋದಿ ಅಭಿಮಾನಿಯಾಗಿ ಮೋದಿ ಹೆಸರಿಗೆ ಸರ್ಕಾರಕ್ಕೆ ಕಳಂಕ ಬರಲಿಕ್ಕೆ ಅವಕಾಶ ನೀಡಲ್ಲ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಖಂಡಿಸುವುದು ಕೂಡ ನನ್ನ ಆದ್ಯ ಕರ್ತವ್ಯ, ಜೈ ಮೋದಿಜಿ ಎನ್ನುವಂಥ ಪೋಸ್ಟರ್ನ ಹಾಕಿದ್ದಾರೆ ಅವರು ಮೋದಿ ಅಭಿಮಾನಿಯೂ ಕೂಡ ಹೌದು, ಬಿಜೆಪಿಯ ಬೆಂಬಲಿಗರು ಕೂಡ ಹೌದು. ಅವರು ಕೂಡ ಈ ರೀತಿಯಾಗಿ ಮಾಡಿದ್ದಾರೆ ಅಂದರೆ ಇದನ್ನು ನಂಬಲಿಕ್ಕೆ ಆಗುದಿಲ್ಲ. ಇರಬಹುದೇನೋ ಗೊತ್ತಿಲ್ಲ, ನಮಗೂ ಸಹ ಯಾವ ರೀತಿ ಆಗಿರ್ಬೋದು ಅಂತ. ಆದರೆ ನೀವು ಹೇಳುವ ಪ್ರಕಾರ ಇದನ್ನ ವಿರೋಧ ಪಕ್ಷದವರಿಗಾಗ್ಲಿ ಬೇರೆಯವರಿಗಾಗ್ಲಿ ನೀವು ವಹಿಸ್ತಾ ಇದ್ದೀರಾ. ಹಾಗಾದ್ರೆ ಈ ರೀತಿಯಾಗಿ ಕಂಡು ಬಂದಲ್ಲಿ ಈ ಬಗ್ಗೆ ತಾವೇನು ಹೇಳ್ತೀರಿ? ನಾನು ಅದನ್ನೇ ಹೇಳಿದ್ದು, ಒಬ್ಬ ಮೋದಿಯ ನಿಜವಾಗಿರ್ತಕ್ಕಂಥ ಒಬ್ಬ ಮೋದಿಯ ಅವ ಏನು ಅಭಿಮಾನಿ ಆಗಿದ್ದರೆ, ನಮ್ಮ ಸಂಸದರು ಬಿಜೆಪಿಯವರು, ಮೋದಿಯವರು ಕೂಡ ಬಿಜೆಪಿಯ ಪ್ರಧಾನಿ, ಬಿಜೆಪಿ ಪಕ್ಷದಲ್ಲಿ ಪ್ರಧಾನಿಯಾಗಿದ್ದುಕೊಂಡು ದೇಶದ ಪ್ರಧಾನಿ ಆಗಿರುವಂಥವ್ರು. ನಾನು ಅಂತಹ ಕಾರ್ಯಕರ್ತರಲ್ಲಿ ನೇರವಾಗಿ ಕೇಳ್ತೇನೆ, ಸಂಸದರನ್ನು ವಿರೋಧ ಮಾಡಲಿಕ್ಕೆ ಏನಾದರೂ ಕಾರಣ ಇದೆಯಾ ನಿಮ್ಮ ಹತ್ರ ಅಂತ. ಅಂದರೆ ಕಾರಣ ಬೇಕು. ಒಟ್ಟು ನಾನು ಕೇಳುವಂಥದ್ದು, ಈಗ ನಾನು ಒಬ್ಬ ಬಿಜೆಪಿಯವನಾಗಿ ಒಬ್ಬ ಕಾಂಗ್ರೆಸ್ಸಿನ ಒಬ್ಬ ಜನಪ್ರತಿನಿಧಿಯನ್ನು ನಾನು ದೂರಬೇಕಾದರೂ ಅಥವಾ ಅವನ ಬಗ್ಗೆ ಅಪಪ್ರಚಾರ ಮಾಡಬೇಕಾದರೂ ಕೂಡ ನನ್ನ ಹತ್ರ ಸರಿಯಾಗಿರ್ತಕ್ಕಂಥ ದಾಖಲೆ ಇರಬೇಕು ಅಂತ ಹೇಳಿದ್ದೇನೆ. ಅದಕ್ಕೆ ನಾವು ಮೋದಿ ಅಭಿಮಾನಿ ಇರಲಿ ಅಥವಾ ನಮ್ಮ ಪಕ್ಷದ ಕಾರ್ಯಕರ್ತರಿರಲಿ ಅಥವಾ ಒಬ್ಬ ಮತದಾರ ಇರಲಿ, ಅವರನ್ನು ಅಪಪ್ರಚಾರ ಮಾಡಬೇಕಾದ್ರೆ ಕಾರಣ ಏನು ಅಂತ ಹೇಳುವಂಥದ್ದನ್ನು ಕೂಡ ಹಾಕಬೇಕು. ನೋಡಿ, ನಾವು ಈಗ ನಿದ್ದೆ ಬಂದಿದೆ ಅಂತ ಹೇಳುವಂಥವನನ್ನು ಎಬ್ಬಿಸ್ಬೋದು, ನಿದ್ದೆ ಬಂದ. ಆದರೆ ನಿದ್ದೆ ಬಂದಿದೆ ಅಂಥೇಳಿ ನಾಟಕ ಮಾಡಿ ಮಲಗಿರ್ತಾರೆ ಕೆಲವರೆಲ್ಲ, ಅವರನ್ನೆಲ್ಲ ನಿಮಗೆ ಎಬ್ಬಿಸ್ಲಿಕ್ಕಾಗಲ್ಲ. ನೀವು ಎಷ್ಟು ಕಾರಣ ಕೇಳಿದ್ರು ಇಂಥವರು, ಅಂದರೆ ಅದಕ್ಕೆ ಸೀಮಿತವಾಗಿದ್ದವರು, ವಿರೋಧ ಪಕ್ಷದಲ್ಲಿ
ಗುರುತಿಸಿಕೊಂಡು ನಾನೊಬ್ಬ ಮೋದಿ ಅಭಿಮಾನಿ ಅಂತ ಹೇಳಿಕೊಳ್ಳುವುದವ, ಅಥವಾ ನಾನೊಬ್ಬ BJPಯ ಕಾರ್ಯಕರ್ತ ಅಂತ ಹೇಳಿಕೊಂಡು ಕೂಡ ಈ ಪೋಸ್ಟನ್ನು ಹಾಕ್ಬಹುದಲ್ಲ. BJPಯ ನಿಜವಾಗಿರ್ತಕ್ಕಂಥ ಕಾರ್ಯಕರ್ತ ಈ ಕೆಲಸ ಮಾಡೋದಿಲ್ಲ. BJPಯ ನಿಜವಾಗಿರ್ತಕ್ಕಂಥ ಕಾರ್ಯಕರ್ತನಿಗೆ ಪಕ್ಷದಲ್ಲಿ ಅವನಿಗೆ ವೇದಿಕೆ ಸಿಗುತ್ತೆ, ಪಕ್ಷದಲ್ಲೇ ಅವನಿಗೆ ವೇದಿಕೆ ಸಿಗ್ತದೆ ಪಕ್ಷದ ಬಗ್ಗೆ ಮಾತಾಡಲಿಕ್ಕೆ ಅಥವಾ ಪಕ್ಷದ ನಾಯಕರ ಬಗ್ಗೆ ಮಾತಾಡಲಿಕ್ಕೆ. ನಿಜವಾಗಿರ್ತಕ್ಕಂಥ ಏನಾದರೂ ಒಂದು ದೂರುಗಳಿದ್ರೆ ಅದನ್ನು ಮಂಡನೆ ಮಾಡಲಿಕ್ಕೆ ಪಕ್ಷದ ವೇದಿಕೆಗಳಲ್ಲೇ ಮಾತಾಡಬೇಕೆ ಹೊರತು ನಿಜವಾಗಿರ್ತಕ್ಕಂಥ ಕಾರ್ಯಕರ್ತ ಅವನು ಈ ರೀತಿಯಾಗಿ ಗ್ರೂಪ್ಗಳಲ್ಲಿ ಮಾತಾಡೋದಿಲ್ಲ. ಎಸ್, ಹಾಗಾದ್ರೆ ಈ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯಾದ ನಿಂದನೆ, ಅಪಪ್ರಚಾರ ಮತ್ತು ಕೋಮು ಸೌಹಾರ್ದತೆಯನ್ನ ಕದಡುವಂತಹ ಕೆಲಸಗಳನ್ನ ಮಾಡ್ತಾ ಇರಬೇಕಾದ್ರೆ ಸರ್ಕಾರ ಈ ಕುರಿತಾಗಿ ಯಾಕೆ ಇದರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ? ಹಾಗಾದ್ರೆ ಖಂಡಿತವಾಗಿ ನಾವು ಕೂಡ ಇದರ ಬಗ್ಗೆ ಒಂದು ವಿಮರ್ಶೆಯನ್ನು ಮಾಡ್ತಾ ಇದ್ದೇವೆ. ಎಸ್, ಇದಕ್ಕೆ ನಿಜವಾಗಿಯೂ ಕಾನೂನಿನಲ್ಲಿ ಏನು ಇಂಟರ್ನೆಟ್ ಆ್ಯಕ್ಟ್ ಪ್ರಕಾರ ಇದಕ್ಕೆ ಕೆಲವೊಂದು ಕಾನೂನಿನಲ್ಲಿ ಕೇಸ್ ದಾಖಲು ಮಾಡ್ತಕ್ಕಂಥ ಒಂದು ಅವಕಾಶಗಳಿದೆ. ಅದನ್ನು ಕೂಡ ನಾವು ಮುಂದಿನ ಹಂತಕ್ಕೆ ಮಾಡಲಿಕ್ಕೆ ಇದ್ದೇವೆ ಅಂತ ಹೇಳುವಂಥದ್ದನ್ನು ಕೂಡ ಪಕ್ಷದ ಒಳಗೆ ಚರ್ಚೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ನಮ್ಮ ಅಧ್ಯಕ್ಷರು, BJPಯ ಜಿಲ್ಲಾಧ್ಯಕ್ಷರು ನೇರವಾಗಿ ಇದರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಅಪಪ್ರಚಾರ ಸಾಮಾಜಿಕ ಜಾಲತಾಣದಲ್ಲಿ ಮಾಡಿದರೆ ನಾವು ಕಾನೂನು ಮುಖಾಂತರ ಒಂದು ಕ್ರಮವನ್ನು ಜರುಗಿಸ್ತೇವೆ ಅಂತ ಹೇಳಿದ್ದಾರೆ. ಮತ್ತು ಪಕ್ಷದ ಯಾರಾದರೂ ಜವಾಬ್ದಾರಿಯಲ್ಲಿದ್ದವರು ಈ ಗ್ರೂಪುಗಳಲ್ಲಿ ಸೇರಿಕೊಂಡು ಏನಾದರೂ ಅಪಪ್ರಚಾರ ಮಾಡಿದರೆ ಅವರ ಬಗ್ಗೆ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಹೇಳುವಂಥದ್ದನ್ನು ನಮ್ಮ ಪಕ್ಷದ ಅಧ್ಯಕ್ಷರು ನೇರವಾಗಿ ಹೇಳಿದ್ದಾರೆ. ಅದು ತಗೊಳ್ಬೋದು ನೋಡಿ, ಕಾನೂನು ಇದೆ ಅದಕ್ಕೆ, ಅಥವಾ ನಮ್ಮ ಪಕ್ಷದ ಕಾನೂನಿನ ಚೌಕಟ್ಟಿದೆ, ಎಲ್ಲದರ ಮುಖಾಂತರ ನಾವು ತೆಗಿತೇವೆ ಅದನ್ನು. ಖಂಡಿತವಾಗಿ ಅದನ್ನು ಯಾರಿಗೂ ಬಿಡುವುದಿಲ್ಲ. ನಮಗೆ ಈ ಒಂದು ವಿಷಯಗಳನ್ನ ನೋಡುವ ಒಂದು ಕ್ಲೀನ್ ಪಿಕ್ಚರ್ ಎದುರುಗಡೆ ಸಿಗ್ತದೆ. ಯಾವ ತರ ಅಂದ್ರೆ, ಇಂತಹ ಅಪಪ್ರಚಾರ ಮಾಡುವವರಾಗಿರ್ಬೋದು, ಈ ರೀತಿಯಾದ ಕೆಲಸಗಳನ್ನ ಮಾಡುವವರು ತಮ್ಮ ಓನ್ ಐಡಿಗಳಲ್ಲಿ ಇವುಗಳನ್ನ ಯಾವುದನ್ನು ಕೂಡ ಪೋಸ್ಟ್ ಮಾಡುವುದಿಲ್ಲ. ಇವರು ಒಂದು ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಈ ತರವಾದಂತಹ ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ಆ ಫೇಕ್ ಐಡಿಗಳನ್ನ ತಡೆಗಟ್ಟುವಲ್ಲಿ ಸರ್ಕಾರ ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ತದೆ? ಹಾಗಾದ್ರೆ ಅಲ್ಲ, ಇವತ್ತು ನೋಡಿ ವಾಟ್ಸಪ್ ಗ್ರೂಪು ನಿನ್ನೆಯಿಂದ ಮಾಸ್ ಫಾರ್ವರ್ಡ್ಗಳನ್ನು ಸ್ಟಾಪ್ ಮಾಡಿದೆ. ಖಂಡಿತ. ಅದು ಯಾಕೆ ನೋಡಿ, ಈ ಜನರನ್ನು ತಳಿತದ ಮುಖಾಂತರ ಕೊಲೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಈ ದೇಶದಲ್ಲಿ ನಡೀತಾ ಇದೆ ಅಂತೇಳಿ. ಆವಾಗ ಏನಾಗುತ್ತೆ, ಈ ಅಪಪ್ರಚಾರದ ಮುಖಾಂತರ ಮಾಸ್ ಮೆಸೇಜ್ಗಳು ಫಾರ್ವರ್ಡ್ ಆದಾಗ ಅಪಪ್ರಚಾರ ಆಗಿ ಏನೋ ಸಮಾಜಘಾತುಕ ಶಕ್ತಿಗಳಿಂದ ಕಂಟಕ ಬರ್ತದೆ ಅಂತ ಹೇಳುವಂಥದ್ದು ನಾವೀಗ ಚರ್ಚೆ ಮಾಡುವಂಥದ್ದು. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ನೇರವಾಗಿ ವಾಟ್ಸಪ್ ಕಂಪನಿಗಳಲ್ಲಿ ಅದನ್ನು ಚರ್ಚೆ ಮಾಡಿ ಒಂದು ಕಾನೂನನ್ನು ಜಾರಿ ಮಾಡಿದೆ. ಅದಕ್ಕೋಸ್ಕರ ನಿನ್ನೆಯಿಂದ ಮಾಸ್ ಮೆಸೇಜ್ಗಳನ್ನು ಕೂಡ ಫಾರ್ವರ್ಡ್ ಮಾಡೋದನ್ನು ನಿಲ್ಲಿಸಿದೆ. ಅದು ಸರ್ಕಾರ ತಂದಿರತಕ್ಕಂಥ ಒಂದು ಕ್ರಮ. ಅದೇ ವ್ಯವಸ್ಥೆಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ವಾಟ್ಸ್ಆಪ್ ಕೂಡ ಅದನ್ನ ಬಿಡಬಹುದು. ಈಗ ಫೇಸ್ಬುಕ್ ವಿಷಯಕ್ಕೆ ಬಂದಾಗ ಹೊಸ ಗ್ರೂಪ್ಗಳು ಕ್ರಿಯೇಟ್ ಆಗ್ತವೆ, ಪೇಜ್ಗಳು ಕ್ರಿಯೇಟ್ ಆಗ್ತವೆ. ಅಂತಹ ಸಂದರ್ಭಗಳಲ್ಲಿ ಓನ್ ಐಡಿಗಳನ್ನ ಬಿಟ್ಟು ಅವರದ್ದೇ ಸಪರೇಟ್ ಆದ ಒಂದು ಗುಂಪನ್ನ ಮಾಡಿಕೊಳ್ಳಿ. ಅದಕ್ಕೆ ಕೂಡ ಇವತ್ತು ಸರ್ಕಾರದಲ್ಲಿ ತುಂಬಾ ಚರ್ಚೆಗಳಾಗ್ತಾ ಇದೆ. ವಾಟ್ಸಪ್ ಗ್ರೂಪಲ್ಲಿ, ವಾಟ್ಸಪ್ ಕಂಪನಿಯಲ್ಲಿ ಏನು ಈ ರೀತಿಯಾದಂಥ ಆಕ್ಷನ್ಗಳನ್ನು ತೆಗೆದ್ರು, ಅದೇ ರೀತಿಯಾಗಿ ಫೇಸ್ಬುಕ್ ಅಲ್ಲೂ ಕೂಡ ಮಾತಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದೆ ಸರ್ಕಾರ. ಯಾಕೆ ಅಂತ ಕೇಳಿದ್ರೆ, ನೀವು ಹೇಳಿದ್ರಿ ಫೇಕ್ ಐಡಿಗಳು ಅಂತ. ಈಗ ನಾನೊಬ್ಬ ಪಕ್ಷದ ಜವಾಬ್ದಾರಿಯಲ್ಲಿದ್ದುಕೊಂಡು ಅಥವಾ ಸಮಾಜದಲ್ಲಿ ಒಬ್ಬ ಗುರುತಿಸಿಕೊಂಡು ನಾನು ಫೇಕ್ ಐಡಿಯನ್ನು ಮಾಡಿ ಒಂದು ಸಂಸದನನ್ನು ಅಥವಾ ಒಂದು ಪಕ್ಷದ ವ್ಯವಸ್ಥೆಯನ್ನು ನಾವು ದೂರಬೇಕಾದ್ರೆ ನನಗೆ ನೈತಿಕತೆ ಇಲ್ಲ ಅಲ್ವಾ? ನನಗೆ ನನ್ನ ಹತ್ರ ಆಧಾರ ಇದೆ, ನಳಿನ್ ಕುಮಾರ್ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಒಂದು ಶಕ್ತಿ ನಿಜವಾಗಿಯೂ ಇದೆ ಅಥವಾ ಆಧಾರಗಳಿದೆ, ನನ್ನ ಹತ್ರ ಪ್ರೂಫ್ ಇದೆ ಅಂತ ಹೇಳುವಂಥ ಒಬ್ಬ ವ್ಯಕ್ತಿ ಫೇಕ್ ಐಡಿಗಳನ್ನು ಮಾಡಬೇಕಾದಂಥ ಅಗತ್ಯವೇ ಇಲ್ಲ. ನಾನು ಹೇಳಿದೆ ಅಲ್ವಾ, ಅವನು ನೇರವಾಗಿ ಬರಲಿ, ಏನು ನಿನ್ನ ಕಾರಣ? ಅವರಿಗೆ ಮುಕ್ತ ವೇದಿಕೆ ಇದೆ, 100% ಮುಕ್ತ ವೇದಿಕೆ ಇದೆ. ಅವನು ನಿಮ್ಮಂಥ ಮಾಧ್ಯಮಗಳ ಹತ್ರ ಬರಲಿ ಅಲ್ವಾ? ಈಗ ನೋಡಿ, ಒಬ್ಬ ಪಕ್ಷದಲ್ಲಿ ಇಲ್ಲದವನು, ಒಬ್ಬ ಮೋದಿ ಅಭಿಮಾನಿ, ಅವನು ಮಾಧ್ಯಮದಲ್ಲಿ ಬಂದು ನೇರವಾಗಿ ದೂರುವುದಕ್ಕಿಂತಲೂ, ಅಂದರೆ ಅಪಪ್ರಚಾರ ಮಾಡುವುದಕ್ಕಿಂತಲೂ ಅದನ್ನು ವಿತ್ ರೆಕಾರ್ಡ್ ಅವನು ಹೇಳಬೇಕಾದ್ರೆ ಅದೊಂದು ನ್ಯಾಯವಾಗಿ ನಾವು ಕೇಳಬೇಕಾದಂಥ ಒಂದು ವ್ಯವಸ್ಥೆ ಇರ್ತದೆ. ಇಲ್ಲ ಅಂತ ಹೇಳಿದ್ರೆ, ನಾನು ಮೋದಿ ಅಭಿಮಾನಿ, ನಾನೊಂದು ಕಾರ್ಯಕರ್ತ, ನಾನೊಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಅಂತ ಹೇಳಿದವ ಈ ರೀತಿಯಾಗಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ಸಂಸದರನ್ನು ದೂರುವಂಥ ಕೆಲಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು. ಈಗಾಗಲೇ ನಾವು ಹೇಳಿದಾಗೆ
ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡೋದು ಕಾನೂನು ಬಾಹಿರ ಅಂತ ಒಂದ್ ಕಡೆ ಹೇಳ್ತಾರೆ. ಕಾನೂನು ಬಾಹಿರ, ಅದು ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡಬಾರ್ದು ಅಂತ. ಆದ್ರೆ IT ಸೆಲ್ ನ ಮುಖ್ಯಸ್ಥೆ ಒಬ್ರು ಹೇಳ್ತಾರೆ ತಮ್ಮ ಕಾರ್ಯಕರ್ತರಿಗೆ ನಾಲ್ಕು ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡಿ ಪ್ರಚಾರವನ್ನ ಮಾಡಬಹುದು ಅಂತ. ಆ ಕುರಿತು ಏನ್ ಹೇಳ್ತೀರಾ ತಾವು? ಅವರೇ ಕಾಂಗ್ರೆಸ್ ಅಲ್ವಾ ಅವರು? ವಾಟ್ ಎವರ್ ಅಲ್ಲ, ಅದೇ ಕಾಂಗ್ರೆಸ್ನ ಇದು ನಾವೀವಾಗ ಹೇಳುವಂಥದ್ದು. ಇದು ನಮ್ಮ ವಿರೋಧ ಪಕ್ಷ ಕಾಂಗ್ರೆಸ್ನವರು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ನಾನು ಪ್ರಾರಂಭದಲ್ಲೇ ಹೇಳಿದ್ದೇನೆ. ಅವರು ಏನಾದರೂ ಫಂಡ್ ಇದಕ್ಕೆ ಇರ್ತಾರೆ, ಇದೊಂದು ಗ್ರೂಪ್ಗಳನ್ನು ನಿರ್ಮಾಣ ಮಾಡ್ತಾರೆ, ಇದಕ್ಕೆ ನಿರ್ಮಾಣ ಮಾಡಿ ಫೇಕ್ ಐಡಿಗಳನ್ನು ನಿರ್ಮಾಣ ಮಾಡಿ ಇಂಥ ಅಪಪ್ರಚಾರವನ್ನ ಮಾಡಲಿಕ್ಕೆ ವ್ಯವಸ್ಥೆಗಳಿದೆ, ಅವರಿಗೆಲ್ಲ ಪೇಯ್ಡ್ ಸರ್ವೆಂಟ್ಗಳಿರ್ತಾರೆ. ಸೊ ಇದನ್ನ ಕಾಂಗ್ರೆಸ್ನವರು ಮಾಡಿಸ್ತಾರೆ, ಇದು 100% ಮಾಡಿಸ್ತಾರೆ. ಅವರ IT ಸೆಲ್ನ ಮುಖ್ಯಸ್ಥೆ ರಮ್ಯಾ ಸ್ಪಂದನ ಯಾರಿದ್ದಾರೆ, ಅವರು ನೇರವಾಗಿ ಅವರ ಕಾನ್ಫರೆನ್ಸಲ್ಲಿ ಹೇಳಿದ್ದಾರೆ, ಅವರು ನೀವು ಫೇಕ್ ಐಡಿಯನ್ನ ಮಾಡಿ ಅಂತೇಳಿ. ಅದರ ಒಂದು ಫಲ ಇರಬಹುದು, ಯಾಕಂದ್ರೆ ಇದರ ಮೂಲ ಇರುವುದೇ ಬ್ಯಾಂಗ್ಳೂರಲ್ಲಿ. ನೋಡಿ, ಇದರ ಮೂಲ ಇರುವುದೇ ಬ್ಯಾಂಗ್ಳೂರಲ್ಲಿ. ಏನು ಇವತ್ತು ನಳಿನ್ ಹಠಾವೋ ಕರಾವಳಿ ಬಚಾವೋ ಅಂತ ಹೇಳುವಂತ ಗ್ರೂಪ್ ಇದೆಯಲ್ಲ, ಇದರ ಮೂಲ ಇರುವುದು ಬ್ಯಾಂಗ್ಳೂರಲ್ಲಿ. ಸರ್ಕಾರ ಈ ಕುರಿತಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ವಿಟರ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಈಗ ಎಲ್ಲದರಲ್ಲಿ ಕೂಡ ಈ ರೀತಿಯಾದ ಕಡಿವಾಣಗಳನ್ನು ಹಾಕಿದಾಗ ಎಷ್ಟೋ ಜನ ಅಗ್ರ ಗಣ್ಯರಿಗಳಿಗಾಗಿರ್ಬೋದು, ನರೇಂದ್ರ ಮೋದಿ ಪ್ರಧಾನಮಂತ್ರಿಅವ್ರಿಗೂ ಕೂಡ ಆಗಿರ್ಬೋದು, ಎಂಥವರಿಗೂ ಕೂಡ ಈಗ ಕೋಟ್ಯಾಂತರ ಅಭಿಮಾನಿಗಳ ಸಂಖ್ಯೆ ಇಳಿಮುಖವಾಗಿದೆ, ಕಡಿಮೆ ಆಗಿದೆ, ನಾವು ನೋಡಿದ್ದೀವಿ ಈ ರೀತಿ ಮಾಡೋದ್ರಿಂದ. ಹಾಗಾಗಿ ಇಂತಹ ಸಂದರ್ಭಗಳಲ್ಲಿ ಅವರು ಯಾವುದೇ ನಾಯಕರಾಗಿರಬಹುದು, ಯಾವುದೇ ಪಕ್ಷದ ನಾಯಕರಾಗಿರಬಹುದು, ಇಂತಹ ಸಂದರ್ಭದಲ್ಲಿ ಕೂಡ ಇಷ್ಟೆಲ್ಲ ಸರ್ಕಾರ ಕಠಿಣ ಕಾನೂನನ್ನು ತೆಗೆದುಕೊಂಡಿದ್ರು ಕೂಡ ಜನಸಾಮಾನ್ಯರು ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು? ಜನಸಾಮಾನ್ಯರಲ್ಲ, ನೋಡಿ, ನೀವು ಜನಸಾಮಾನ್ಯರಿಗೆ ಈ ದೂರನ್ನು ಹಾಕಬೇಡಿ. ಈ ಫೇಕ್ ಐಡಿಗಳನ್ನು ಮಾಡುವಂಥವರು, ಸಮಾಜದ ವಿರುದ್ಧವಾಗಿ ಕೆಲಸ ಮಾಡುವಂಥವರು, ಅವರೆಲ್ಲ ಜನಸಾಮಾನ್ಯರಲ್ಲ, ಅವರೆಲ್ಲ ಒಂದು ಜವಾಬ್ದಾರಿಯುತ ಪ್ರಜೆಗಳಲ್ಲ, ಅವರೆಲ್ಲ ನಿರುದ್ಯೋಗಿಗಳು, ಅವರೆಲ್ಲ ಪೇಯ್ಡ್ ಸರ್ವೆಂಟ್ಗಳು ಅಂತ ಹೇಳ್ತೇವೆ ನಾವು. ಪೇಯ್ಡ್ ಅಂದ್ರೆ ನಮ್ಮ ವಿರೋಧ ಪಕ್ಷದಗಳು ಅವರಿಗೇನಾದ್ರೂ ಪೇಮೆಂಟ್ ಮಾಡಬಹುದು, ನೀವು ಈ ರೀತಿಯಾಗಿ ಮಾಡಿ, ಫೇಕ್ ಐಡಿಯನ್ನು ಮಾಡಿ, ನೀವು ಇಷ್ಟೆಲ್ಲ ಅಪಪ್ರಚಾರ ಮಾಡಿದರೆ ನಿಮ್ಗೊಂದಿಷ್ಟು ಏನು ಪೇಮೆಂಟನ್ನು ಮಾಡಬಹುದು ಅಂತ ಹೇಳ್ಬೋದು. ಆ ಪೇಮೆಂಟಿನ ಒಂದು ಆಸೆಗೋಸ್ಕರ ಇದನ್ನೆಲ್ಲ ಮಾಡಬಹುದು ಅಂತ ನಾವು ಹೇಳ್ಬೋದಲ್ಲ. ಇಲ್ಲ ಅಂತ ಹೇಳಿದ್ರೆ ನಿಜವಾಗಿ ಸಮಾಜದ ಮೇಲೆ ಅಥವಾ ನಮ್ಮ ಸರ್ಕಾರದ ಮೇಲೆ, ನಮ್ಮ ದೇಶದ ಮೇಲೆ ಪ್ರೀತಿ ಇದ್ರೆ ಈ ರೀತಿಯಾಗಿ ಕಳ್ಳದಾರಿಯಲ್ಲಿ ಮಾಡುವಂತ ಒಂದು ಅವಕಾಶ ಬೇಡಲ್ವಲ್ಲೋ, ಪರಿಸ್ಥಿತಿ ಬರಬಾರ್ದಲ್ಲದು. ಎಸ್, ಖಂಡಿತವಾಗಿ. ನಿಜವಾಗಿಯೂ ಒಬ್ಬ ಮರ್ಯಾದಸ್ಥ ಅಂತ ಹೇಳಿದ್ರೆ ಅವನಿಗೆ ನಾನು ಹೇಳಿದ್ದೇನೆ, ಅದು ನಮ್ಮ ಪಕ್ಷದ ಕಾರ್ಯಕರ್ತ ಆಗಿರ್ಬೋದು, ಪಕ್ಷದಲ್ಲಿ ಜವಾಬ್ದಾರಿ ಇದ್ದವ ಇರ್ಬೋದು, ಅವನಿಗೆ ನಿಜವಾಗಿಯೂ ಅವ ಜವಾಬ್ದಾರಿ ಇದ್ದರೆ ನಮ್ಮ ಪಕ್ಷದಲ್ಲಿ ವೇದಿಕೆ ಇದೆ. ಒಂದು ವೇಳೆ ಪಕ್ಷದವಲ್ಲ, ಒಬ್ಬ ಮೋದಿ ಅಭಿಮಾನಿ, ಅವನಿಗೆ ಮಾಧ್ಯಮಗಳಿದೆ. ಎಸ್, ಒಬ್ಬ ಸಂಸದನಾಗಿ ನಳಿನ್ ಕುಮಾರ್ ಅವರು ಏನು ಜಿಲ್ಲೆಗೆ ಮಾಡಲಿಲ್ಲ, ಏನು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಆಧಾರ ಇಟ್ಕೊಂಡು ಅವನು ಚರ್ಚೆಗೆ ಬರ್ಬೋದು ನೇರ. ಎಸ್, ಒಟ್ಟಾರೆಯಾಗಿ ಅವರು ಯಾವುದೇ ಪಕ್ಷದ ನಾಯಕ ನಾನೇ ಹೇಳ್ತೇನೆ, ಯಾರೇ ಆಗಿರಬಹುದು, ನಾನೇ ಹೇಳ್ತೇನೆ, ನನ್ನ ಹತ್ರ ಚರ್ಚೆಗೆ ಬನ್ನಿ, ನನ್ನ ಹತ್ರ ಉತ್ತರ ಕೊಡಿ, ನಾನು ಕೇಳ್ತೇನೆ. ಈಗ ನೇರವಾಗಿ ಅಂತ ವಾಟ್ಸಪ್ ಗ್ರೂಪ್ಗಳಲ್ಲಿ ಅಥವಾ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಫೇಕ್ ಐಡಿಗಳನ್ನು ಕ್ರಿಯೇಟ್ ಮಾಡಿ ಮಾತಾಡ್ತಕ್ಕಂಥವರಿಗೆ ನಾನು ಹೇಳ್ತೇನೆ, ಆಯ್ತಪ್ಪ ಸರಿ, ನೀವು ಮಾಡ್ತಕ್ಕಂಥ ಅಪಪ್ರಚಾರ ಏನೇ ಇರಬಹುದು, ಆಧಾರ ಇಟ್ಕೊಂಡು ಬನ್ನಿ, ನಾವು ಚರ್ಚೆ ಮಾಡ್ತೇವೆ, ವೇದಿಕೆಯಲ್ಲಿ ಮಾಡುವ, ನಿಮ್ಮ ಸ್ಪಂದನ ಟಿವಿಯಲ್ಲಿ ಮಾಡುವ ಅಥವಾ ಮಾಧ್ಯಮಗಳಲ್ಲಿ ಮಾಡುವ, ಖಂಡಿತವಾಗಿ ನಾವು ಚಾಲೆಂಜ್ ಕೊಡ್ತೇವಲ್ಲ. ಕೊನೆಯದಾಗಿ ತಾವೇನು ಹೇಳ್ತೀರಿ, ಒಟ್ಟಾರೆಯಾಗಿ ಈ ರೀತಿಯಾಗಿ ಅಪಪ್ರಚಾರ ಮಾಡುವಂತವರ ಆಗಿರಬಹುದು ಅಥವಾ ಯಾವ ಪಕ್ಷದವರೇ ಆಗಿರಬಹುದು, ಯಾರ ಮೇಲೆ ಅಪಪ್ರಚಾರ ಮಾಡಿದ್ರು ಕೂಡ ಆಗಿರಬಹುದು, ಅಂತಹವರಿಗೆ ಹಾಗೂ ಅದನ್ನ ಅಕ್ಸೆಪ್ಟ್ ಮಾಡಿಕೊಳ್ಳುವಂತಹ ಪಬ್ಲಿಕ್ಗೆ ಆಗಿರಬಹುದು, ಯಾವ ರೀತಿಯಾದ ಕೊನೆಯದಾಗಿ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ಇಂತಹ ಫೇಕ್ ಐಡಿಗಳ ಮುಖಾಂತರ ಸಮಾಜಘಾತುಕ ಶಕ್ತಿಗಳು ಮಾಡ್ತಕ್ಕಂಥ ಈ ಅಪಪ್ರಚಾರವನ್ನು ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಪಕ್ಷದಲ್ಲಿ ಜವಾಬ್ದಾರಿಯನ್ನು ಇಟ್ಕೊಂಡವರು ಅಥವಾ ಜನಸಾಮಾನ್ಯರು, ಮತದಾರರು ದಯವಿಟ್ಟು ಯಾವುದೂ ಕೂಡ ಇದಕ್ಕೆ ಮನ್ನಣೆಯನ್ನು ಕೊಡಬೇಡಿ. ನಿಮಗೆ ನಿಮ್ಮದೇ ಆಗಿರ್ತಕ್ಕಂಥ ವ್ಯವಸ್ಥೆಯ ಮುಖಾಂತರ ಇವತ್ತು ಮಾಧ್ಯಮಗಳು ಅಷ್ಟೊಂದು ಬೆಳೆದಿರ್ತಕ್ಕಂಥ ಮಾಧ್ಯಮಗಳಿರುವಾಗ ನೀವು ಇದೆಲ್ಲವನ್ನು ಸ್ವಲ್ಪ ಜಾಗರೂಕತೆಯಿಂದ ಇದನ್ನು ಸ್ವಲ್ಪ ಅಭ್ಯಾಸ ಮಾಡಿ, ನಿಜವಾಗಿಯೂ ಸಂಸದರಿಂದ ಜಿಲ್ಲೆಗೆ ಉಪಕಾರ ಆಗಿದ ಅಥವಾ ಉಪದ್ರ ಆಗಿದ ಅಥವಾ ನಮ್ಮ ಸಂಸದರಿಂದ ಏನಾದರೂ ಭ್ರಷ್ಟಾಚಾರ ಆಗಿದ, ಕಳಂಕ ಇದೆಯಾ, ಅದನ್ನು ನೀವು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ನೀವೇ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಉತ್ತರವನ್ನು ಕೊಡಿ. ಆಮೇಲೆ ನೋಡಿ, ನಾನಿವತ್ತು ಹೇಳಿರ್ತಕ್ಕಂಥ ಎಲ್ಲ ಈ ಮಾಹಿತಿಗಳಿದೆಯಲ್ಲ, ಇದು ವಿದ್ದು ಆಧಾರ ಇದೆ, ಎಲ್ಲ ದಾಖಲೆಗಳಿವೆ, ಎಲ್ಲ ಹೆದ್ದಾರಿಯ ಯಾವುದೇ ಡಿಪಾರ್ಟ್ಮೆಂಟ್ಗಳಲ್ಲಿ, ಇಲಾಖೆಗಳಲ್ಲಿ ನೇರವಾಗಿ ಇದರ ಬಗ್ಗೆ ನೀವು ಕೇಳಬಹುದು ಅಂತ ನಾವು ಎಲ್ಲ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರಿಗೆ, ಜನಸಾಮಾನ್ಯರಿಗೆ ಈ ಮೂಲಕ ನಾನು ವಿನಂತಿ ಮಾಡ್ತೇನೆ. ಇದಕ್ಕೆ ಕಿವಿ ಕೊಡಬೇಡಿ, ನಮ್ಮ ಪಕ್ಷದ ಕಾರ್ಯಕರ್ತರು ಕಿವಿ ಕೊಡಬೇಡಿ.
ಯಾಕೆ ಅಂತ ಹೇಳಿದ್ರೆ ಇದು ವಿರೋಧ ಪಕ್ಷದ ಒಂದು ಷಡ್ಯಂತ್ರ ಅಥವಾ ವಿರೋಧಿಗಳ ಷಡ್ಯಂತ್ರ. ಇದರ ಮುಖಾಂತರ ನೀವು ಬೆಲೆ ಕೊಟ್ಟರೆ ನಮ್ಮ ಪಕ್ಷಕ್ಕೆ ಹಾನಿ ಆಗ್ತದೆ. ಪಕ್ಷಕ್ಕೆ ಹಾನಿ ಆದರೆ ಮುಂದೆ ನಾವು ನರೇಂದ್ರ ಮೋದಿ ಅವರು ಇನ್ನೊಂದು ಸಲ ಈ ದೇಶವನ್ನು ಆಳಬೇಕು. ಈ ದೇಶವನ್ನು ಇನ್ನೊಂದು ಸಲ 5 ವರ್ಷ ನರೇಂದ್ರ ಮೋದಿ ಅವರಿಗೆ ಕೊಟ್ಟರೆ ಖಂಡಿತವಾಗಿ ಈ ದೇಶ ಪ್ರಪಂಚದಲ್ಲೇ ಒಂದು ಎತ್ತರದ ಸ್ಥಾನ ಪಡೀಲಿಕ್ಕೆ ಸಾಧ್ಯ, ಅಭಿವೃದ್ಧಿ ಹೊಂದುತ್ತದೆ. ಅದಕ್ಕೋಸ್ಕರ ನೀವು ಆ ಕಾರಣಕ್ಕೋಸ್ಕರ ಇದಕ್ಕೆಲ್ಲ ಕಿವಿ ಕೊಡಬೇಡಿ. ನರೇಂದ್ರ ಮೋದಿ ಅವರ ಕೈ ಬಲಪಡಿಸುವುದಕ್ಕೋಸ್ಕರ ಸಂಸದರನ್ನು ನೀವು ಬೆಂಬಲಿಸಿ ಅಂತ ಹೇಳುವಂತ ಒಂದು ಮಾತನ್ನು ನಾನು ಜನಸಾಮಾನ್ಯರಿಗೆ ವಿನಂತಿ ಮಾಡ್ತೇನೆ. ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯಾಗಿ ಇದಕ್ಕೆ ಕಡಿವಾಣ ಹಾಕುವಂತಹ ಪ್ರಯತ್ನಗಳನ್ನ ಮಾಡ್ತದೆ ಅನ್ನೋದನ್ನಷ್ಟೇ ಕೂಡ ನಾವು ಕಾದು ನೋಡೋಣ. ಧನ್ಯವಾದಗಳು ಜಿತೇಂದ್ರ ಕೊಟ್ಟಾರೆ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಈಗಾಗಲೇ ನಾವು ನೋಡ್ತಾ ಇದ್ವಿ ಫೇಸ್ಬುಕ್ ರಗಳೆ ಯಾವ ರೀತಿಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯಾದಂತಹ ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ. ಯಾವುದೇ ದಾಖಲಾತಿಗಳಿಲ್ಲದೆ ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡಿಕೊಂಡು ಈ ರೀತಿಯಾದ ಅಪಪ್ರಚಾರಗಳನ್ನ ಯಾವುದೇ ವ್ಯಕ್ತಿಯ ಮೇಲಾಗಿರಬಹುದು, ಯಾವುದೇ ಪಕ್ಷದ ಮೇಲಾಗಿರಬಹುದು ಮಾಡ್ತಾ ಇರ್ತಕ್ಕಂತಹ ಕೆಲಸಗಳು ಇವತ್ತು ನಡೀತಾ ಇದೆ. ಈ ಕುರಿತಾಗಿ ನಾವು ಇಷ್ಟೊತ್ತು ಚರ್ಚೆಯನ್ನ ನಡೆಸಿದ್ವಿ. ಆದ್ರೆ ಸರ್ಕಾರ ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳುತ್ತೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಜನಸಾಮಾನ್ಯರು ಎಚ್ಚೆತ್ತುಕೊಳ್ಬೇಕು ಅನ್ನೋದನ್ನಷ್ಟೇ ನಾವು ಕಾದು ನೋಡಬೇಕಾಗಿದೆ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.